ತಿನ್ನೋದೆ ನಾವು ಅದು ಬೆರಿ ಅದು ನಾವು ಸೊ ನಾಮ ಅನ್ನೋದು ನಮ್ ಬೆರಿ ಸಾಧನೆ ಮಾತ್ರ ಅನ್ಕೊಂಡ್ರೆ ಅದು ಅಪರಾಧನೇ. ಭಗವಂತನ ನಾಮ ನಮ್ ಹರಿದಾಸ್ ಠಾಕೂರ್ ಹೇಳ್ತಾರೆ, ಮಹಾಪ್ರಭು ಪ್ರಶ್ನೆ ಕೇಳುವಾಗ ಸ್ವಯಂ ಹರಿದಾಸ್ ಠಾಕೂರ್ ಹೇಳ್ತಾರೆ, ನಾಮಾಚಾರ್ಯ ಹರಿದಾಸ್ ಠಾಕೂರ್. ಸೊ ನಮ್ ಬರೀ ಸಾಧನೆ ಮಾತ್ರ ಅನ್ಕೊಂಡ್ರೆ ಅದೇನು, ಅದು ಅಪರಾಧನೇ, ಅದು ಮಾಯಾವತಿ ತರ ಆಗ್ಬಿಡುತ್ತೆ. ಮಾಯಾವತಿಗಳೇನ್ ಮಾಡ್ತಾರೆ, ಎಷ್ಟವರೆಗೂ ಅವ್ರ ಕೆಲ್ಸ ಆಗ್ಬೇಕು ಅಂದ್ರೆ ಏನು, ಎಷ್ಟವರೆಗೂ ಅವ್ರ ಮುಕ್ತಿ ಬೇಕು ಅಷ್ಟವರೆಗೂ ಭಗವಂತನ ನಾಮ ತಗೊಂತಾರೆ. ಆದ್ರೆ ಯಾವಾಗ ಅವ್ರ ಮುಕ್ತಿ ಪ್ರಾಪ್ತಿ ಪಡ್ಕೊಂಡ್ ಬಿಡ್ತಾರೋ ಅವ್ರೇನು ಅವಾಗ ಆ ನಾಮನೇ ತ್ಯಾಗ ಮಾಡ್ಬಿಡ್ತಾರೆ. ಅದಕ್ಕೆ ಅಂತವ್ರಿಗೆ ಏನು, ಎಷ್ಟವರೆಗೂ ಅವ್ರ ನಾಮನ ಆಶ್ರಯ ಪಡ್ಕೊಂಡಿರ್ತಾರೋ ಅಷ್ಟವರೆಗೂ ಭಕ್ತಿ ದೇವಿ ಕೂಡ ಅವ್ರ ಕೈ ಹಿಡ್ಕೊಂಡಂತೆ. ಆದ್ರೆ ಯಾವಾಗ ಅವ್ರ ನಾಮನ ಬಿಟ್ಬಿಡ್ತಾರೋ ಭಕ್ತಿ ದೇವಿನೂ ಅವ್ರ ಕೈ ಬಿಟ್ಬಿಡ್ತಾರೆ. ಅವಾಗ ಸೊ ಅವ್ರಿಗೆ ಆ ಮುಕ್ತಿ ಅನ್ನೋದು ಕೂಡ ಸಿಗಲ್ಲ ಅವ್ರಿಗೆ. ಆದ್ರೆ ಭಕ್ತರು ಆತರ ಇಲ್ಲ. ಸೊ ಆ ನಾಮ ನಮ್ ಸಾಧನೋದೇ ಸಾಧ್ಯನೋದೇ ಅಂದ್ರೆ ನಮ್ ಗೋಲ್. ಸೊ ಕೃಷ್ಣ ಪ್ರೇಮದಲ್ಲಿ ಏನದು, ನಾಮ ಸಂಕೀರ್ತನೆ ಕೃಷ್ಣ ಪ್ರೇಮ್. ನಮ್ ಸಾಧನೆನೂ ಅದೇ ಸಾಧ್ಯನೂ ಅದೇ. ನಾವ್ ಇಲ್ಲಿ ನಾಮ ಸಂಕೀರ್ತನೆ ಮಾಡೋದು, ಅಲ್ಲಿ ಹೋಗಿದ್ರೂ ನಾಮ ಸಂಕೀರ್ತನೆ ಮಾಡೋದು. ಅದರಿಂದ ಸೊ ಏನು, ಆ ಭಗವಂತನ ನಾಮ ಅನ್ನೋದು ನಿತ್ಯ, ಅದು ಜೀವಿತ ನಿತ್ಯ. ಯಾವ ತರ ಕೃಷ್ಣ ದಾಸ್ಯ ಮಾಡೋದು, ಜೀವನ ಸ್ವರೂಪ ಏನು ಭಗವಂತನಿಗೆ ದಾಸ್ಯ ಮಾಡೋದು, ಅದೇ ತರನೇ ಸೊ ಭಗವಂತನ ನಾಮನೂ ಅದೇ ತರನೇ. ನೆನ್ನೆನೆ ಹೇಳಿದ್ದೆ, ಏನು ಸೇವೆ ಆಗಿರ್ಲಿ ಭಗವಂತನ ನಾಮ ಆಗಿರ್ಲಿ, ಸೊ ಇದೆಲ್ಲ ಏನು ವ್ಯತ್ಯಾಸನೇ ಇಲ್ಲ, ಎಲ್ಲ ಒಂದೇ. ಆದ್ರೆ ನಾವು ಬದ್ಧ ಅವಸ್ಥೆದಲ್ಲಿರೋದ್ರಿಂದ ನಮ್ಗೆ ಆತರ ಅನ್ಸುತ್ತೆ ಅಷ್ಟೇ. ನಾವು ಬದ್ಧ ಅವಸ್ಥೆದಲ್ಲಿರೋದ್ರಿಂದ ನಮ್ಗೆ ಇದೆಲ್ಲ ಬೇರೆ 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 ಅನ್ಸುತ್ತೆ, ಆದ್ರೆ ಇದೆಲ್ಲ ಒಂದೇ. ಸೊ ಆದ್ರೆ ಬದ್ಧಾವಸ್ಥೆದಲ್ಲಿ ಸೊ ನಾವು ಅನ್ಕೊಬಹುದು. ಸೊ ಆದ್ರೆ ಬದ್ಧಾವಸ್ಥೆದಲ್ಲಿ ನೋಡಿ, ಎಕ್ಸಾಂಪಲ್ ಇವಾಗ ನಾವು ಬಂದು ಯಾವ ತರ ಭಜನೆ ಮಾಡ್ತಾ ಇರ್ತೀರಿ, ಅದರಲ್ಲಿ ಶ್ರದ್ಧಾ ಆಗುತ್ತೆ. ಆಮೇಲೆ ಸಾಧು ಸಂಘ ಎರಡು ಪ್ರಕಾರ, ಏನು ಗುರು ಆಶ್ರಯ ತಗೊಂಡ್ಮೇಲೆ ಗುರು ಆಶ್ರಯ ತಗೊಳೋ ಮುಂಚೆ, ಆಮೇಲೆ ಇದರಿಂದ ಪಾಸ್ ಆಗಿ ಭಜನ್ ಕ್ರಿಯಕ್ಕೆ ಹೋಗ್ತೀವಿ. ಭಜನ್ ಕ್ರಿಯೆದಲ್ಲಿ ಏನ್ ಬರುತ್ತೆ, ಉತ್ಸಾಹಮಯಿ ಘನತರೆಲ್ಲ ವೀಡು ವಿಕಲ್ಪ, ವೀಡು ವಿಕಲ್ಪದಲ್ಲಿ ಬರುತ್ತೆ ಅಲ್ವಾ. ಸೊ ಏನ್ ಬರುತ್ತೆ, ಇವಾಗ ಎಕ್ಸಾಂಪಲ್ ಮಠದಲ್ಲಿ ಯಾರಾದ್ರೂ ಹೇಳ್ತಾರೆ ಅಂತ ಇಟ್ಕೊಳ್ಳಿ, ಇಲ್ಲಾಂದ್ರೆ ಯಾರಾದ್ರೂ ಸಾಧಕರು ಇದ್ದಾರೆ, ಒಬ್ರು ಬಂದು ಹೇಳ್ತಾರೆ ಕತೆ ಕೇಳ್ಬೇಕು, ಕಥೆನಿಂದ ನಿನ್ಗೆ ಏನಾಗುತ್ತೆ, ಭಕ್ತಿ ಪ್ರಾಪ್ತಿ ಆಗುತ್ತೆ. ಇನ್ನೊಬ್ರು ಏನ್ ಹೇಳ್ತಾರೆ, ಇಲ್ಲ ನೀನ್ ಯಾವಾಗ್ಲೂ ಏನ್ ಮಾಡ್ಬೇಕು, ಚಾಂಟಿಂಗ್ ಮಾಡ್ಬೇಕು. ಇನ್ನೊಬ್ರು ಹೇಳ್ತಾರೆ ಬಂದು, ಇಲ್ಲ ನೀನ್ ಒಂದು ಸೇವೆ ಮಾಡ್ಬೇಕು. ಸೊ ಸಾಧಕ ಸೊ ಇಲ್ಲ ಅನರ್ಥಗ್ರಸ್ತನಿಂದ ಸಾಧಕ ಏನ್ ಮಾಡ್ತಾನೆ, ಅವ್ನ್ ಏನ್ ಮಾಡಕ್ಕೋ ಗೊತ್ತಾಗಲ್ಲ. ಎಕ್ಸಾಂಪಲ್ ಯಾರು ಸೇವೆದಲ್ಲಿ ತುಂಬಾ ನಿಪುಣವಾಗಿರ್ತಾರೆ, ಅವ್ರೇನ್ ಹೇಳ್ತಾರೆ, ಇಲ್ಲಪ್ಪ ನೀನ್ ಏನ್ ಮಾಡ್ಬೇಕು, ಸೇವೆ ಮಾಡ್ಬೇಕು ನೀನು. ಸೊ ಯಾವಾಗ್ಲೂ ಮಾಲೆ ಹಿಡ್ಕೊಂಡಿದ್ರೆ ಕೆಲ್ಸ ಆಗಲ್ಲ. ಮತ್ತೆ ಯಾವಾಗ್ಲೂ ಏನ್ ಕತೆ ಇಲ್ದ್ರೇನು ಕೆಲ್ಸ ಆಗಲ್ಲ. ಮತ್ತೆ ಆದ್ರೆ ಕಥೆದಲ್ಲಿ ಇಂಟ್ರೆಸ್ಟ್ ಇವ್ರು ಏನ್ ಹೇಳ್ತಾರೆ, ಇಲ್ಲ ನೀನ್ ಕತೆ ಕೇಳ್ಬೇಕು, ನಾಮದ ಮೇಲೆ ರುಚಿ, ಸೇವೆ ಮೇಲೆ ರುಚಿ, ಕತೆ ಕೇಳಿದ್ರೇನೆ ಬರೋದಿಲ್ಲ ಅಂದ್ರೆ ಬರಲ್ಲ. ಮತ್ತೆ ಇನ್ನೊಬ್ರು ಹೇಳ್ತಾರೆ, ಸೊ ನೀನೆಲ್ಲ ಮಾಡಿದ್ರೂ ಲಾಸ್ಟ್ ಬರ್ಬೇಕಾಗಿರೋದು ಶ್ರೀನಾಮ್ ಪ್ರಭು ಹತ್ರನೇ, ಚಾಂಟಿಂಗ್ ಹತ್ರನೇ ಲಾಸ್ಟ್ಗೆ ಬರ್ಬೇಕು. ಅದರಿಂದ ಏನು ಮಾಡ್ಬೇಕು, ನೀನ್ ಚಾಂಟಿಂಗ್ ಮಾಡು. ಸೊ ಈ ತರ ಹೇಳ್ತಾರೆ. ಆದ್ರೆ ಸಾಧಕ ಏನ್ ಮಾಡ್ಬೇಕು, ಸೊ ಇಲ್ಲಿ ಸಾಧಕ ಬಂದು ಇಲ್ಲಿ 3 ಮಾಡ್ಬೇಕಾಗುತ್ತೆ. ಒಂದು ಮಾಡಿ ಇನ್ನೊಂದು ಮಾಡಿಲ್ಲ ಅಂದ್ರೆ ಕತೆ ಆಗಲ್ಲ. ಯಾಕೆ, ಇನ್ನು ಬದ್ಧ ಜೀವ್ ಇನ್ನು ಬದ್ಧ ಜೀವ್ ಆಗಿರೋದ್ರಿಂದ ಏನ್ ಮಾಡ್ಬೇಕು, 3 ಮಾಡ್ಬೇಕಾಗುತ್ತೆ, ಎಲ್ಲ ಈಕ್ವಲ್ ಆಗಿ ತಗೋ ಹೋಗ್ಬೇಕಾಗುತ್ತೆ. ಸೊ ಏನು, ಭಗವಂತನ ಚಾಂಟಿಂಗ್ ಆಗಿರ್ಲಿ, ಕತೆ ಆಗಿರ್ಲಿ, ಸೇವೆ ಮಾಡೋದಾಗಿರ್ಲಿ, 3 ಸಮಾನವಾಗಿ ತಗೋ ಹೋಗ್ಬೇಕಾಗುತ್ತೆ. ಆದ್ರೆ ಯಾವಾಗ ಮುಕ್ತ ಅವಸ್ಥೆದಲ್ಲೇ ಮುಗುತ್ತೆ, ನೀನ್ ಬರೀ ಚಾಂಟಿಂಗ್ ಮಾಡಿದ್ರೇನೆ ಎಲ್ಲ ಸೇವೆ ಆಗ್ಬಿಡುತ್ತೆ, ಬರೀ ನೀನ್ ಸೇವೆ ಮಾಡಿದ್ರೆ ಎಲ್ಲ ಚಾಂಟಿಂಗು ಆಗ್ಬಿಡುತ್ತೆ. ಸೊ ಎಲ್ಲ ಒಂದೇ. ಎಲ್ಲಾನು ಒಂದು ಎಕ್ಸಾಂಪಲ್ ನೋಡಿ, ಯಾರು ಇವಾಗ ಎಕ್ಸಾಂಪಲ್ ಗೋಸ್ವಾಮಿಸ್ ಎಲ್ಲ ಏನ್ ಮಾಡ್ತಾ ಇದ್ರಿ, ಸಂಖ್ಯಾಪೂರ್ವಕ ನಾಮ ಘಾನ ನಟಿಪಿ ಕಾಲಾವಸಾನಿ ಕೃತೌ ನಿದ್ರಾಹಾರ ವಿಹಾರಕಾದಿ ವಿಚಿತೌ ಚಾತ್ಯಂತ ದೀನೋಚಯೌ. ಸಂಖ್ಯಾಪೂರ್ವಕ ನಾಮ ಗಾನ ನಟಿಪಿ, ಸಂಖ್ಯಾಪೂರ್ವಕ ನಾಮ ಮಾಡ್ತಾ ಇದ್ರು. ಸಂಖ್ಯಾಪೂರ್ವಕ ನಾಮ ಡೈಲಿ ಇಷ್ಟು ರೌಂಡ್ ಮಾಡ್ಬೇಕು, ಡೈಲಿ ಇಷ್ಟು ರೌಂಡ್, ಫಿಕ್ಸಡ್ ರೌಂಡ್ಸ್ ಇರುತ್ತೆ ಅಲ್ವಾ. ಸೊ ಇಷ್ಟು ರೌಂಡ್ ಮಾಡ್ಬೇಕು ಅಂತ, ಸೊ ಆತರ ಡೈಲಿ ಸಂಖ್ಯಾಪೂರ್ವಕ ನಾಮನು ಮಾಡ್ತಾ ಇದ್ರು. ಆದ್ರೆ ಸೊ ಒಂದೊಂದು ಸತಿ ಇವಾಗ ಎಕ್ಸಾಂಪಲ್ ನೋಡಿ, ಶ್ರೀನಿವಾಸಾಚಾರ್ಯ ಏನಾಗಿದ್ರು, ಒಂದ್ಸತಿ ಲೀಲೆದಲ್ಲಿ ಹೊಟ್ಟೋಗ್ಬಿಡ್ತಾರೆ. ಸೊ 1 hour ಆಯ್ತು, 2 hour ಆಯ್ತು, 3 hour ಆಯ್ತು, ಇನ್ನೂ ಹೊರಗಡೆ ಬಂದಿಲ್ಲ. ಆದ್ರೆ ಸೊ ಅವ್ರ ಮನೆಯಲ್ಲೆಲ್ಲಾರು ಏನಾಗುತ್ತೆ, ಅವ್ರಿಗೆ ಹೆಂಡತಿನೂ ಇರುತ್ತೆ, ಹೆಂಡತಿ ಎಲ್ಲ
ನಮ್ಮ ಮಗ ಈ ತರ ಲೀಲೆ ಹೋಗ್ಬಿಟ್ಟ ಇನ್ನೂ ಬಂದಿಲ್ಲ ಆ ತರ ಎಲ್ಲ ಹೇಳ್ತಾ ಇದಾರೆ. ಅವಾಗ ಯಾರು ಬರ್ತಾರೆ? ರಾಮಚಂದ್ರ ಕವಿರಾಜ್ ಬರ್ತಾರೆ. ಅವಾಗ ಎಲ್ಲರಿಗೂ ಗೊತ್ತು, ಯಾಕಂದ್ರೆ ಗುರುಗಳು ಶ್ರೀನಿವಾಸಾಚಾರ್ಯ ಅವ್ರ ಏನೇನ್ ಮಾಡ್ತಾರೆ ಎಲ್ಲಾನು ಗೊತ್ತು. ಯಾರಿಗಂದ್ರೆ ರಾಮಚಂದ್ರ ಕವಿರಾಜ್. ಆ ಎಂತಿ ಕೂಡ ಅಷ್ಟೊಂದು ಸನ್ನಿಹಿತ ಅಲ್ಲ, ಎಷ್ಟು ಸನ್ನಿಹಿತ ರಾಮಚಂದ್ರ ಕವಿರಾಜ್ ಇದಾರು. ಅವಾಗ ಏನಾಗುತ್ತೆ, ರಾಮಚಂದ್ರ ಕವಿರಾಜನ್ ಕೇಳ್ತಾರೆ, ನೋಡಿದ್ರು ಈ ತರ ಶ್ರೀನಿವಾಸಾಚಾರ್ಯ ಈ ಒಂದ್ ದಿನ ಫುಲ್ ಆಗ್ಬಿಡ್ತು, ಇನ್ನು ನಾರ್ಮಲ್ ಆಗೇ ಆಗ್ಲಿಲ್ಲ, ಹಿಂಗೇ ಇದ್ದಾನೆ ಕುತ್ಕೊಂಡು ಏನೋ ಧ್ಯಾನ ಮಾಡ್ತಾ ಇದ್ದಾನೆ. ಸೊ ಯಾವಾಗ ಹೊರಗಡೆ ಬರ್ತಾನೆ, ಏನಾಗುತ್ತೆ ಏನಾಗ್ತಾ ಇದೆ, ಬದುಕಿದಾನೆ ಇದ್ದ ಇಲ್ಲ ನೋಡು ಅಂತ ಎಲ್ಲವಾಗ ಏನಾಗುತ್ತೆ ಅವಾಗ. ಅವಾಗ ರಾಮಚಂದ್ರ ಕವಿರಾಜ್ ಕೂಡ ಅದೇ ತರ ಧ್ಯಾನದಲ್ಲಿ ಕುತ್ಕೊಂತಾರೆ. ಇವರು ಧ್ಯಾನದಲ್ಲಿ ಒಟ್ಟೋಗ್ಬಿಡ್ತಾರೆ, ಅಂದ್ರೆ ಆ ಲೀಲೆದಲ್ಲಿ ಒಟ್ಟೋಗ್ಬಿಡ್ತಾರೆ. 4 ದಿನ ಬರಲ್ಲ. ಇವರು ಇಬ್ರು ಎಲ್ಲೋಗಿರ್ತಾರೆ, ಗೋಲಕ ವೃಂದಾವನಕ್ಕೆ ಹೋಗಿರ್ತಾರೆ. ಅಲ್ಲಿ ರಾಧಾರಾಣಿ ಚೈನ್ ಮಿಸ್ ಆಗ್ಬಿಟ್ಟಿರುತ್ತೆ. ಅದು ಹುಡುಕ್ತಾ ಇರ್ತಾರೆ. ಸೊ ಅವಾಗ ಹುಡುಕ್ತಾ ಇರುವಾಗ ಏನಾಗುತ್ತೆ, ಆಮೇಲೆ 4 ದಿನ ಆದ್ಮೇಲೆ ಬರ್ತಾರೆ. ಆವಾಗೇನು ಸಂಖ್ಯಾಪೂರ್ವಕ ನಾಮ ಜಪ ಮಾಡಿದ್ರೆ ಏನು? ಅಲ್ಲಿ ಸಂಖ್ಯಾಪೂರ್ವಕ ನಾಮ ಜಪ ಏನ್ ಮಾಡಿಲ್ಲ ಅಲ್ಲಿ, ಅಂದ್ರೆ ಏನು? ಸೊ ಅಲ್ಲಿ ಏನ್ ಮಾಡ್ತಾ ಇದ್ರು, ಸೇವೆ ಮಾಡ್ತಾ ಇದ್ರು. ಅಂದ್ರೆ ಆ ಸೇವೆದಲ್ಲೇ ನಾಮ ಕೂಡ ಆಗ್ಬಿಡುತ್ತೆ. ಇದ್ರ ಮುಂಚೆನೆ ಹೇಳಿದ್ನಲ್ವಾ, ಸ್ವಾಮಿ ಮಹಾರಾಜ್ ಹತ್ರ ಒಬ್ರು ಹೋಗ್ತಾರೆ. ಸೊ ಅವ್ರ ನಾಮದ ಬಗ್ಗೆ ನನಗೆ ಹೇಳು ಅಂತ ಹೇಳುವಾಗ ಸ್ವಾಮಿ ಮಹಾರಾಜ್ ಏನ್ ಮಾಡ್ತಾರೆ, ಅದು ಈ ಬಿಲ್ಡಿಂಗ್ ಕೆಲಸ ಅದು ಇದು ಎಲ್ಲ ನೋಡ್ತಾ ಇರ್ತಾರೆ. ಅವಾಗ ಅನ್ಕೊಂತಾರೆ, ಆ ಸಾಧಕ ಹೋಗಿರೋರು ಅನ್ಕೊಂತಾರೆ, ನೀವೇನೋ ದೊಡ್ಡ ಆಚಾರ್ಯ, ನೀವು ನಾಮದ ಬಗ್ಗೆ ಯಾವಾಗ್ಲೂ ಜಪ ಮಾಡ್ತಾ ಇರ್ತೀರಾ ಅಂತ ನಿಮ್ಮ ಹತ್ರ ಬಂದ್ರೆ, ನೀವು ಆ ಬಿಲ್ಡಿಂಗ್ ಈ ಬಿಲ್ಡಿಂಗ್ ಅಂತ ಕೆಲಸ ನೋಡ್ತಾ ಇದ್ದೀರಾ ಅಂತ ಹೇಳುವಾಗ ಅವಾಗ ಏನಾಗುತ್ತೆ ಅವಾಗ. ಅವಾಗ ಸ್ವಾಮಿ ಮಹಾರಾಜ್ ಹೇಳ್ತಾರೆ, ಸೊ ನನ್ ಬೆನ್ನ ಮೇಲೆ ಕಿವಿ ಇಕ್ಕು ಅಂತ. ಅವ್ರ ಬೆನ್ನ ಮೇಲೆ ಕಿವಿ ಇಕ್ದ್ರೆ ಏನಾಗುತ್ತೆ, ಅವ್ರ ಅವ್ರ ಶರೀರದಿಂದನೇ ಏನ್ ಬರ್ತಾ ಇದೆ, ಹರಿನಾಮ ಸಂಕೀರ್ತನ ಜಪ, ಏನು ಭಗವಂತ ನಾಮ ಬರ್ತಾನೆ ಇದೆ. ಸೊ ಅದನ್ನ ಯಾವಾಗ್ಲೂ ನಿಲ್ಸ್ಲಿಲ್ಲ. ಅದೇ ಹೇಳೋದು ಇಲ್ಲಿ ಬಂದು. ಸೊ ನಾವು ಬಂದು ನಾಮಾಭಾಸ ಏನ್ ಮಾಡ್ತೀರಿ, ನಾವು ನಾಮನ ಉಚ್ಚಾರಣೆ ಮಾಡ್ತೀರಿ, ಆದ್ರೆ ನಾಮನ ಉಚ್ಚಾರ ಮಾಡಕ್ ಯಾವಾಗ್ಲೂ ಆಗಲ್ಲ. ನಾಮ ಅನ್ನೋದೇನು ಸ್ವಯಂ ಸ್ಫುರಿತ ಆಗುತ್ತೆ, ಅದು ಬಂದು ಸ್ವಯಂ ಉದಿತ ಆಗುತ್ತೆ. ನಾಮ ಅನ್ನೋದು ಸ್ವಯಂ ಉದಿತ ಆಗುತ್ತೆ. ನೋಡಿ ನಾವೇನ್ ಜಪ ಮಾಡಿದ್ರೆ ಏನಾಗುತ್ತೆ, ಇವಾಗ ಎಕ್ಸಾಂಪಲ್ ನಾವು ಇವಾಗ ಜಪ ಮಾಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ, ಓಕೆನಾ. ನಾವೀಗ ಜಪ ಮಾಡ್ತಾ ಇದ್ರಿ, ಆಮೇಲೆ ನಿದ್ದೆ ಬರುತ್ತೆ, ನಿದ್ದೆ ಹೋಗ್ತೀರಿ. ಆದ್ರೆ ನಿದ್ದೆದಲ್ಲಿ ನಾವು ಜಪ ಮಾಡಲ್ಲ. ನಾವು ಡೇ ಫುಲ್ ನಾವು ಬೇಕಂದ್ರೆ ಪ್ರಾಕ್ಟೀಸ್ ಮಾಡ್ಬೋದು, ನಾವು ಪ್ರಾಕ್ಟೀಸ್ ಮಾಡ್ಬೋದು ಜಪ ಮಾಡೋ ತರ. ಆದ್ರೆ ಸ್ಪಾಂಟೇನಿಯಸ್ ಆಗಂತೂ ನಾಮ ಬರಲ್ಲ. ಯಾತರ ಇವಾಗ ಹೇಳಿದ್ನಲ್ವ, ಏನಾದ್ರು ಒಂದು ಕೆಲಸ ಮಾಡ್ತಾ ಇರುವಾಗ ಮರ್ತು ಬಿಡ್ತೀರಿ, ಅವಾಗ ನಾಮ ಹೆಂಗ್ ಬರುತ್ತೆ ಅವಾಗ? ಇಲ್ಲಾಂದ್ರೆ ಏನಾಯ್ತು, ನಿದ್ದೆ ಹೋಗ್ತಾ ಇದ್ದೀರಿ, ನಿದ್ದೆದಲ್ಲಿ ನಾಮ ಹೆಂಗ್ ಬರುತ್ತೆ? ಇಲ್ಲಾಂದ್ರೆ ಸರಿ ನಿದ್ದೆದಲ್ಲಿ ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ, ಒಂದು ಅನಸ್ತೇಷಿಯಾ ಕೊಡ್ತಾರೆ ಡಾಕ್ಟ್ರು, ಮತ್ತೆ ಇಂಜೆಕ್ಷನ್ ಕೊಡ್ತಾರೆ, ಅವಾಗ ಹೆಂಗ್ ಬಂದ್ಬಿಡುತ್ತೆ ನಾಮ? ಹೆಂಗ್ ಬಂದ್ಬಿಡುತ್ತೆ? ಬರಲ್ಲ. ಆದ್ರೆ ಶುದ್ಧ ನಾಮ ಅನ್ನೋದು ಆತರ ಅಲ್ಲ. ಶುದ್ಧ ನಾಮ ಯಾವಾಗ ನಾಲ್ಗೆ ಮೇಲೆ ಉದಿತ ಆಗುತ್ತೋ ಆಟೋಮೆಟಿಕ್ ಆಗಿ ಬರ್ತಾನೆ ಇರುತ್ತೆ ಅದು ಭಗವಂತ ನಾಮ. ಅದಕ್ಕೆ ಕೀರ್ತನೀಯ ಸದಾಹರಿ. ಈ ಶ್ಲೋಕದಲ್ಲಿ ಬರುತ್ತಲ್ವಾ, ತೃಣದಪಿ ಸುನಿಚೇನ ತರೋರಪಿ ಸಹಿಷ್ಣು ಅಮಾನೀನ ಮಾನದೇನ ಕೀರ್ತನೀಯ ಸದಾಹರಿ. ಅದು ಸ್ಪಾಂಟೇನಿಯಸ್ ಆಗಿ ಬರ್ತಾನೆ ಇರುತ್ತೆ ಭಗವಂತ ನಾಮ, ಅದು ನಿಲ್ಲಲ್ಲ. ಭಗವಂತ ನಾಮ ಸ್ಪಾಂಟೇನಿಯಸ್ ಆಗಿ ಬರ್ತಾನೆ ಇರುತ್ತೆ. ಇದು ಶುದ್ಧ ನಾಮದ ಮಹಿಮೆ. ಆ ತರ ಒಂದು ನಾಮ ಯಾವಾಗ ಬಂದು ಒಂದು ನಾಮ ಶುದ್ಧ ನಾಮ ತಗೊಳ್ತಾರೋ ಆಟೋಮೆಟಿಕ್ ಇನ್ನು ಕೃಷ್ಣನ್ ಕೂಡ ಇಲ್ಲ ಅಂತ ಮಾತ್ರ ಈಗ ಒಳಗಡೆ ಏನಾಗುತ್ತಾನೆ, ಕೃಷ್ಣನೇ ಸಾಕ್ಷಾತ್ ಪ್ರಕಟಿತ ಆಗ್ಬಿಡ್ತಾನೆ ಆ ಸಾಧಕ ಹೃದಯದಲ್ಲಿ. ಅಷ್ಟೊಂದು ಮಹಿಮೆ ಇರುತ್ತೆ ಆ ಶುದ್ಧ ನಾಮಗೆ. ಅದ್ರ ಕೇಳ್ತಾರೆ, ಸಂತ ಸದೇಶು ಹೃದಯೇಶು ವಿಲೋಕಯಂತಿ ಎಂ ಶ್ಯಾಮ ಸುಂದರಮ ಚಿಂತ್ಯ ಗುಣ ಸ್ವರೂಪಂ. ಭಗವಂತ ಸೊ ಏನು ಆ ಶ್ಯಾಮ ಸುಂದರ ರೂಪ ಆಟೋಮೆಟಿಕ್ ಪ್ರಕಟಿತ ಆಗ್ಬಿಡುತ್ತೆ, ಹೃದಯದಲ್ಲಿ ಸ್ಫುರಿತ ಆಗ್ಬಿಡುತ್ತೆ. ಆ ತರ ಭಗವಂತನ ನಾಮ. ಸೊ ಏನು ಈ ತರ ಯಾವಾಗ ಭಗವಂತನ ನಾಮ ತಗೊಂತಾರೋ ಅವಾಗ ಏನಾಯ್ತು, ಅಹೋಬತ ಸ್ವಪಚಿತೋ ಗರಿಯಾನ್ಯ ಜಿಹ್ವಾಗ್ರ ವರ್ತತೆ ನಾಮ ತುಭ್ಯಂ ತೇಪುಸ್ ತಪುಸ್ ಜುಹುವೆ ಶಶ್ನುರಾರ್ಯ ಬ್ರಹ್ಮಾನುಚುರ್ ನಾಮ ಗೃಣಂತಿಯೇತೆ. ಸೊ ಅವರು ಈ ತರ ಯಾರ ನಾಲ್ಗೆ ಮೇಲೆ ಭಗವಂತನ ನಾಮ ಉದಿತ ಆಗುತ್ತೋ, ಇಲ್ಲಿ ತಗೊಂತಾರೋ ಅಂತ ಹೇಳ್ತಾ ಇಲ್ಲ, ಉದಿತ ಆಗ್ಬೇಕು. ಯಾರ ನಾಲ್ಗೆ ಮೇಲೆ ಉದಿತ ಆಗುತ್ತೋ ಅವ್ರು ಯಾವ ತರ ಚಂಡಾಲ್ ಕುಲದಲ್ಲಿ ಹುಟ್ಟಿದ್ರೇನು ಏನು, ಅವರು ಬ್ರಾಹ್ಮಣಗಳಿಗಿಂತ ತುಂಬಾ ಶ್ರೇಷ್ಠ.
ಅವ್ರ ಅರ್ಥ ಮಾಡ್ಕೊಬೇಕು, ಅವ್ರ ಈ ಬ್ರಹ್ಮಾಂಡದಲ್ಲೇ ಇನ್ನೇನು ಮಾಡೋ ಕಾರ್ಯ ಯಾವುದು ಬಾಕಿ ಇಲ್ಲ. ಬ್ರಹ್ಮಾಂಡದಲ್ಲೇ ಅವ್ರ ಮಾಡ್ಬೇಕಾಗಿರೋ ಅಂದ್ರೆ ಭೌತಿಕ ಕಾರ್ಯ ಯಾವ್ದು ಬಾಕಿ ಇಲ್ಲ ಅಂತ ಅರ್ಥ. ಎಲ್ಲಾನು ಕ್ಲಿಯರ್ ಆಗ್ಬಿಟ್ಟಿರುತ್ತೆ, ಎಲ್ಲ ಕಾರ್ಯನೂ ಅವ್ರು ಕ್ಲಿಯರ್ ಆಗ್ಬಿಟ್ಟಿರುತ್ತೆ. ಸೊ ಇವು ಶ್ಲೋಕ ನೋಡೋಣ. ತೃಣಾದಪಿ ಸುನಿಚೇನ ತರೋರಪಿ ಸಹಿಷ್ಣುನ. ಇದ್ರ ಕೇಳ್ತಾ ಇದಾರೆ ಏನು? सर्वपद दलित अत्यंत तुच्छ तृण से भी आपने को दीनहीन नीच समझकर वृक्ष से भी अधिक सहनशील बनकर स्वयं अमानी होकर दूसरों को यथा योग्य मान देने वाला बनकर सदा सर्वदा निरंतर श्री हरिनाम संकीर्तन करना है करता है. सो ಏನು ಯಾವಾಗ್ಲೂ ಬಂದೇನ್ ಮಾಡ್ಬೇಕು? ತೃಣ से भी आपने को दीनहीन नीच समझकर. ತೃಣ ಅಂದ್ರೆ ಹುಲ್ಲು, ಹುಲ್ಲಕ್ಕಿಂತ ಏನ್ ಅನ್ಕೊಬೇಕು? ತುಂಬಾ ದೀನಹೀನ ಅನ್ಕೊಬೇಕು. ಎರಡನೇದು ವೃಕ್ಷಕ್ಕಿಂತ ಅಧಿಕ ಸಹನಶೀಲವಾಗಿರ್ಬೇಕು. ಮೂರನೇದು ಸ್ವಯಂ ಅಮಾನಿ ಹೋಕರ್ ದೂಸರಂಕು ಯಥಾಯೋಗ್ಯ ಮಾನ್ ದೇನ ವಾಲ ಹೈ. ಸೊ ಸೊ ಏನ್ ಮಾಡ್ಬೇಕು? ಯಾರದಿಂದ ಮರ್ಯಾದೆ ಎಕ್ಸ್ಪೆಕ್ಟ್ ಮಾಡ್ದಿರ ಇನ್ನೊಬ್ರಿಗೆ ಏನ್ ಮಾಡ್ಬೇಕು? ಮರ್ಯಾದೆ ಕೊಡ್ಬೇಕಾಗುತ್ತೆ. ಈ 4 ಲಕ್ಷಣ ಯಾರಕ್ಕಿರುತ್ತೋ ಅವ್ರು ಮಾತ್ರನೇ ಕೀರ್ತನೀಯ ಸದಾಹರಿ ಮಾಡಕ್ಕಾಗೋದು, ಅಂದ್ರೆ ನಿರಂತರವಾಗಿ ನಾಮ ಸಂಕೀರ್ತನ ಮಾಡಕ್ಕಾಗೋದು, ಇಲ್ಲಂದ್ರೆ ಮಾಡಕ್ಕಾಗಲ್ಲ. ಸೊ ಮೊದಲನೇದೇನು? ಅತ್ಯಂತ ಹುಲ್ಲಕ್ಕಿಂತ ತುಂಬಾ ದೀನಹೀನ ಅಂತ ತಿಳ್ಕೊಬೇಕು. ಸೊ ಇದ್ರಕ್ಕಿಂತ ಇನ್ನೂ ಕಷ್ಟ ಏನು? ತರೋರಪಿ ಸಹಿಷ್ಣುನ, ಸಹನೆ ಮಾಡೋದು. ಮೊದಲನಕ್ಕಿಂತ ಕಷ್ಟ ಇನ್ನು ಏನು? ಎರಡನೇದು ಏನೋ ತುಂಬಾ ಸಹನೆ ಮಾಡೋದು, ತರೋರಪಿ ಸಹಿಷ್ಣುನ. ಮೂರನೇದೇನು? ಅಮಾನೀನ ಅಂದ್ರೆ ಏನು? ಮರ್ಯಾದೆ ಎಕ್ಸ್ಪೆಕ್ಟ್ ಮಾಡಬಾರ್ದು. ಆದ್ರೆ ನಾಲ್ಕನೇದು ಇನ್ನೂ ಕಷ್ಟ, ಏನು? ಮರ್ಯಾದೆ ಎಕ್ಸ್ಪೆಕ್ಟ್ ಮಾಡ್ದಿರಾ ಅವ್ರು ಬೈತಾ ಇದ್ರೆ ಕೂಡ ಅವ್ರಿಗೆ ನಾವು ಮರ್ಯಾದೆ ಕೊಡ್ಬೇಕಾಗುತ್ತೆ. ಈ 4 ಲಕ್ಷಣ ಯಾರಕ್ಕೆ ಆಗಿರುತ್ತೋ ಅವ್ರು ಮಾತ್ರನೇ ಸೊ ಏನು ಭಗವಂತ ನಾಮ ನಿತ್ಯವಾಗಿ ಕೀರ್ತನೆ ಮಾಡಕ್ಕಾಗೋದು. ಸೊ ಈ 4 ಲಕ್ಷಣ ಅನ್ನೋದು ಬೇಕಂದ್ರೆ ನಾವು ಬಂದು ಪ್ರಾಕ್ಟಿಕಲ್, ನಾವು ಬಂದು ಬುದ್ಧಿನಿಂದ ನಾವು ಬಂದು ಏನ್ ಮಾಡ್ಬೋದು? ಪ್ರಾಕ್ಟಿಕಲ್ಗೆ ಫಾಲೋ ಮಾಡ್ಬೋದು. ಆದ್ರೆ ನಿಜವಾಗ್ಲೂ ಪೂರ್ಣವಾಗಿ ಯಾವಾಗ ಬರುತ್ತೆ ಅಂದ್ರೆ ಯಾವಾಗ ಭಗವಂತನ ಕೃಪೆ ಆಗುತ್ತೋ ಆವಾಗ್ಲೇ ಈ 4 ಲಕ್ಷಣನೂ ಬರೋದು. ಅದ್ರವರೆಗೂ ಬುದ್ಧಿನಿಂದ ಫಾಲೋ ಮಾಡ್ಬೇಕಷ್ಟೆ. ನಾವು ಭಕ್ತಿದಲ್ಲಿ ಎಷ್ಟೆಷ್ಟು ಮುಂದ್ಗಡೆ ಹೋಗ್ತಾ ಇರ್ತಾರೋ ಅಷ್ಟು ಏನಾಗುತ್ತೆ? ಈ 4 ಲಕ್ಷಣ ಬರುತ್ತೆ. ಇಲ್ಲಂದ್ರೆ ಸೊ ಅವರೆಲ್ಲ ತಪ್ಪು, ನಾನ್ ಮಾಡೋದೇ ಕರೆಕ್ಟ್ ಅನ್ನೋದಿರುತ್ತೆ. तो ಇಲ್ಲಿ ಹೇಳ್ತಾ ಇದ್ದಾರೆ, निरपराध होकर श्री नाम संकीर्तन करने वाला साधक को 4 प्रकार का लक्षण देखा जाता है. ಸೊ ನಿರಪರಾಧವಾಗಿ ಕೃಷ್ಣ ನಾಮನ ಸಂಕೀರ್ತನ ಮಾಡೋರು ಆ ತರ ಸಾಧಕಗಳಿಗೆ ಈ 4 ಪ್ರಕಾರ ಲಕ್ಷಣಗಳು ನೋಡ್ಬೋದು. ಏನೇನು? ಮೊದಲನೇದು ವಿಷಯೋं के प्रति विरक्त जनित स्वाभाविक दीनता, मत्सर्य रहित निर्मल दया, जड़ीय मिथ्याभिमान से रहित हृदय की निर्मलता और सबके प्रति यथायोग्य सम्मान की भावना. साधक हृदय में अप्राकृत चिन्मय रस के मूर्तिमान विग्रह स्वरूप श्री हरि नाम का आविर्भाव होने पर उसके हृदय में इस प्रकार का भावोद्वेग प्रकटित होता है. हो मैं स्वरूपतः अनुचैतन्य श्री कृष्ण दास हूँ, जड़ीय विषय में मेरा कोई भी प्रयोजन नहीं है. हाय हा श्री कृष्ण से मुख होने के कारण ही मेरा ವರ್ತಮಾನ ದುರ್ದಶ ಉಪಸ್ಥಿತ ಹೇ. ಸೊ ಸಾಧಕ ಯಾವಾಗ ಬಂದು ಆತರ ನಿಜವಾಗ್ಲೂ ಅಧೀನತ ಅನ್ನೋದು ಉದ್ಭವ ಆಗುತ್ತೋ ಸಾಧಕ ಹೃದಯದಲ್ಲಿ, ಅವಾಗ ಬಂದು ಏನ್ ಅನ್ಕೊಂತಾನೆ? ಆವಾಗ ಸೊ ಅವನ್ಗೆ ಅರ್ಥ ಆಗುತ್ತೆ, ನಾನ್ ಬಂದು ಭಗವಂತನಿಗೆ ದಾಸ. ನಾನ್ ಬಂದು ಭಗವಂತನಿಗೆ ದಾಸ ನಾನ್ ಬಂದು. ಆದ್ರೆ ಏನಾಗಿದೆ, ನಾನು ಇವಾಗ ಈ ಜಡೆ ವೇಷದಲ್ಲಿ ಮುಳುಗೋಗ್ಬಿಟ್ಟು ನಾನು ಏನ್ ಮಾಡ್ತಾ ಇದ್ದೀನಿ? ಸೊ ಎಲ್ಲಾನು ಭಗವಂತನಿಗೆ ವಿಮುಖ ಆಗಿ ಈ ಸಂಸಾರದಲ್ಲಿ ಸಿಕ್ಕಾಕೊಂಡು ಇದ್ರಲ್ಲಿ ನಾನಾ ಕಷ್ಟ ಪ್ರಾಪ್ತಿ ಮಾಡ್ಕೊಂತ ಇದ್ದೀನಿ. ಆದ್ರೆ ಏನು, ಇಲ್ಲಿ ಜಡಿಯ ವಿಷಯದಲ್ಲಿ ನಾನು ನಿಜವಾಗ್ಲೂ ನಾನು ಇಷ್ಟು ದಿನ ಏನ್ ಅನ್ಕೊಂತ ಇದ್ದೆ? ಈ ಜಡೆ ವಿಷಯದಲ್ಲಿ ನನಗೆ ಸಂಬಂಧ ಇದೆ ಅಂತ. ಜಡೆ ವಿಷಯದಲ್ಲಿ ಸಂಬಂಧ ಇದೆ ಅಂತ ನಾನು ಅನ್ಕೊಂತ ಇದ್ದೆ. ಆದ್ರೆ ನಾನು ನಿಜವಾಗ್ಲೂ ಜಡೆ ವಿಷಯದಲ್ಲಿ ನನಗೇನು ಸಂಬಂಧನೇ ಇಲ್ಲ. ನನ್ ಸಂಬಂಧ ಇರೋದು ಯಾರ ಹತ್ರ? ಭಗವಂತನ ಹತ್ರ ಮಾತ್ರನೇ ನನ್ ಸಂಬಂಧ ಇರೋದು. ಆದ್ರೆ ಯಾವಾಗ ಸಾಧಕ ಏನ್ ಮಾಡ್ತಾನೆ? ಈ ಸಂಸಾರದಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೋ, ಈ ಮಾಯಾ ಜಗತ್ತಲ್ಲಿ, ಸೊ ಇದೇ ನಿತ್ಯ ಅನ್ಕೊಂತ ಒಂದು ಭ್ರಾಂತಿ ಬೀಳ್ತಾನೆ ಅಷ್ಟೇ. ಜೈವಧರ್ಮದಿಂದ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಏನು? ಒಬ್ರು ಬಂದು ಎಲ್ಲಿ ಹುಡ್ತಾರೆ? ಅಂಟಾರ್ಕಿಟಿಕಾದಲ್ಲಿ ಹುಡ್ತಾರೆ.
ಅಲ್ಲಿ ಹುಟ್ಟಿದ್ನಿಂದ ಅಲ್ಲೇ ಇರ್ತಾನೆ ಅಂತ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ, ಅಲ್ಲಿ ಅವ್ನ್ ಚಿಕ್ಕ ವಯಸ್ಸಿನಿಂದ ನೋಡಿರೋದೇನು, ಎಲ್ಲ ಎಲ್ಲ ಎಲ್ಲಿ ನೋಡಿದ್ರು ಏನಾಗುತ್ತೆ, ಐಸ್ದ ಇರುತ್ತೆ, ಎಲ್ಲಿ ನೋಡಿದ್ರು ಐಸ್ದ ಇರುತ್ತೆ ಆ ಕಡೆ ಎಲ್ಲ. ಸೊ ಅವ್ರೇನ್ ಮಾಡ್ತಾರೆ, ನೀರ್ ಕುಡಿಬೇಕು ಅನ್ಕೊಂಡ್ರೆ ಆ ಐಸ್ನ ಮುರಿದ್ಬಿಟ್ಟು ಬಿಸಿ ಮಾಡ್ತಾರೆ, ಆ ನೀರ್ನ ಮುರಿದ್ಬಿಟ್ಟು ಬಿಸಿ ಮಾಡ್ತಾರೆ. ಬಿಸಿ ಮಾಡಿದ್ಮೇಲೆ ಏನಾಗುತ್ತೆ, ಅವಾಗ ನೀರ್ ಬರುತ್ತೆ, ಐಸ್ನಿಂದ ಬಿಸಿ ಮಾಡಿದ್ರೆ ನೀರ್ ಬರುತ್ತೆ, ಅವಾಗ ನೀರ್ ಕುಡಿತಾರೆ. ಸೊ ಅಲ್ಲಿರೋರೆಲ್ಲ ಏನ್ ಅನ್ಕೊಂತಾರೆ, ಅಂದ್ರೆ ನೀರ್ನಿಂದ ಐಸ್ ಬಂದಿಲ್ಲ, ಐಸ್ನಿಂದಾನೇ ನೀರ್ ಬರ್ತಾ ಇರೋದು. ನೀರಿನಿಂದ ಐಸ್ ಬಂದಿಲ್ಲ, ಐಸ್ನಿಂದಾನೇ ನೀರ್ ಬಂದಿರೋದು ಅನ್ಕೊಂತಾರೆ ಅವಾಗ. ಯಾಕೆ, ಚಿಕ್ಕ ವಯಸ್ಸಿನಿಂದ ಅದೇ ತಾನೇ ನೋಡ್ತಾ ಇದಾರೆ, ಚಿಕ್ಕ ವಯಸ್ಸಿನಿಂದ ನೋಡ್ತಾ ಇರೋದೇ ಅದು, ಅದರಿಂದ ಐಸ್ನಿಂದಾನೇ ನೀರ್ ಬರ್ತಾ ಇದೆ ಅನ್ಕೊಂತಾರೆ. ಆದ್ರೆ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ, ಇಲ್ಲ ನೀರಿನಿಂದ ಐಸ್ ಬಂದಿರೋದು, ಅದು ಇಲ್ಲಿ ಗಟ್ಟಿ ಆಗಿದೆ, ಇದು ಗಟ್ಟಿನಿಂದ ಮತ್ತೆ ಬಿಸಿ ಮಾಡಿದ್ರೆ ನೀರ್ ಆಗುತ್ತೆ, ಆದ್ರೆ ಅದು ಒರಿಜಿನಲ್ ಸ್ವರೂಪ ಬಂದು ನೀರೇ, ಯಾವಾಗ ಗೊತ್ತಾಗುತ್ತೆ, ಇಲ್ಲಿರೋರು ಯಾರಾದ್ರೂ ಹೋಗಿ ಅವ್ರಿಗೆ ಹೇಳಿದ್ರೆ, ತಿಳಿಸಿದ್ರೆ, ವಿಷಯನ ತಿಳಿಸಿದ್ರೆ ಆವಾಗದಾಗ ಗೊತ್ತಾಗುತ್ತೆ, ಇಲ್ಲಾಂದ್ರೆ ಅವ್ರಿಗೆ ಗೊತ್ತಾಗಲ್ಲ, ಅದೇ ನಿಜ ಅನ್ಕೊಂತಾರೆ. ಅದೇ ತರನೇ ಏನು ನಾವು ಕೂಡ ಇಲ್ಲಿ ಚಿಕ್ಕ ವಯಸ್ಸಿನಿಂದ ಇಲ್ಲೇ ಇರೋದ್ರಿಂದ, ನಾವು ಅನಂತ ಜನ್ಮಗಳಿಂದ ಇಲ್ಲೇ ಇರೋದ್ರಿಂದ ಇಲ್ಲಿರೋ ಸಂಸಾರನೇ ನಿತ್ಯ ಅನ್ಕೊಂಡಿರ್ತೀರಿ, ಇಲ್ಲಿರೋ ಸಂಸಾರನೇ ನಮ್ದು ಅನ್ಕೊಂತೀರಿ. ಇಲ್ಲಿರೋ ಸಂಸಾರನೇ ನಮ್ದು ಅನ್ಕೊಂತೀರಿ. ಮೆಲ್ಗ ಮಾತಾಡಿ. ಇಲ್ಲಿರೋ ಸಂಸಾರನೇ ನಮ್ದು ಅನ್ಕೊಂತೀರಿ, ಆದ್ರೆ ಇಲ್ಲಿರೋ ಸಂಸಾರ ನಮ್ಗೂ ಸಂಬಂಧನೇ ಇಲ್ಲ. ಸೊ ಯಾಕೆ, ಅನೇಕ ಜನ್ಮಗಳಿಂದ ನಾವು ಹುಟ್ಟಿದ್ದಿಂದ, ಸೊ ಅನೇಕ ಜನ್ಮಗಳಿಂದ ನಾವ್ ಇದೇ ನೋಡ್ತಾ ಇದ್ದೀರಿ. ಏನು, ಆಯಸ್ಸು ಚಿಕ್ಕ ವಯಸ್ಸಿನಿಂದ ಅನೇಕ ಜನ್ಮಗಳಿಂದ ಆಯಸ್ಸೇ ನೋಡ್ತಾ ಇದ್ದೀರಿ, ಅಂದ್ರೆ ಇಲ್ಲಿರೋ ಭೌತಿಕ ಸಂಸಾರನೇ ನಾವು ನೋಡ್ತಾ ಇರೋದು. ಯಾವ ತರ ದೆವ್ವ ಹಿಡ್ಕೊಂಡು ಹೋಗ್ತಾವ, ಹೇಳಿದ್ದೀನಿ ಅಲ್ವಾ ಎಕ್ಸಾಂಪಲ್, ಒಂದು ದಾರಿದಲ್ಲಿ ಹೋಗ್ತಾ ಇರುವಾಗ ಒಬ್ಬನಿಗೆ ಒಂದು ಬ್ರಾಹ್ಮಣ ಮಗನಿಗೆ ಒಂದು ಏನಾಗುತ್ತೆ, ದೆವ್ವ ಹಿಡ್ಕೊಂಡ್ಬಿಡುತ್ತೆ. ಮನೆಗ್ ಬಂದು ಬಿರಿಯಾನಿ ಕೊಡು ಮುಟ್ಟೆ ಕೊಡು ಹಿಂಗೆಲ್ಲ ಕೇಳ್ತಾ ಇದ್ದಾನೆ. ಅವ್ರ ತಂದೆ ತಾಯಿಗೆ ಶಾಕ್ ಆಗ್ಬಿಡ್ತಾರೆ. ಅವ್ರ ತಂದೆ ತಾಯಿ ಯಾರು, ಬ್ರಾಹ್ಮಣ್ಸು, ಅವ್ರಿಗೆ ಶಾಕ್ ಆಗ್ಬಿಡ್ತಾರೆ. ಅವರು ಈ ತರ ವಿಷಯ ಕೇಳಿದ್ದೆ ಎಲ್ಲ ಹೆಂಗ್ ಕೇಳ್ತಾ ಇದ್ದಾನೆ, ಬಿರಿಯಾನಿ ಬೇಕು ಅದು ಇದು ಅಂತ, ನಾನ್ ವೆಜ್ ಎಲ್ಲ ಕೇಳ್ತಾ ಇದ್ದಾನೆ. ಅವಾಗ ನಿನ್ ಹೆಸರು ಅಂತ ಹೇಳುವಾಗ ಏನ್ ಹೇಳ್ತಾನೆ, ಅವ್ನು ವಸೀಂ ಅಂತ ಹೇಳ್ತಾನೆ. ನಿಮ್ಮ ಅಪ್ಪ ಹೆಸರೇನು, ಜಹೀರ್ ಅಂತ. ಅರ್ಥ ಆಯ್ತು, ಒಂದು ಭೂತ ಹಿಡ್ಕೊಂಡ್ಬಿಟ್ಟೈತೆ, ದೆವ್ವ ಬಂದು ಹಿಡ್ಕೊಂಡ್ಬಿಟ್ಟೈತೆ ಅಂತ. ಅವಾಗೇನ್ ಮಾಡ್ತಾರೆ, ಸೊ ಆತರ ಒಂದು ದೆವ್ವ ಬಿಡ್ಸೋನ ಹತ್ರ ಕರ್ಕೊ ಹೋಗ್ತಾರೆ. ದೆವ್ವ ಬಿಡ್ಸೋನವ್ರ ಹತ್ರ ಕರ್ಕೊ ಹೋದ್ರೆ ಅವಾಗ ಅವ್ರ ಮಂತ್ರ ಹಾಕ್ತಾರೆ. ಮಂತ್ರ ಹಾಕಿದ್ರೆ ಏನಾಗುತ್ತೆ, ಅವಾಗ ದೆವ್ವ ಬಿಟ್ಟೋಗುತ್ತೆ. ಅದೇ ತರನೇ ಸೊ ನಮಗೊಬ್ರು ಮಂತ್ರ ಹಾಕೋರು ಬೇಕು. ಸೊ ಅವಾಗ ಮಂತ್ರ ಯಾವಾಗ ಹಾಕ್ತಾರೋ ಅವಾಗ ಏನಾಗುತ್ತೆ, ಆ ದೆವ್ವ ಬಿಟ್ಟು ಹೋಗುತ್ತೆ. ಅದೇ ತರ ನಮ್ಗೆ ಇಲ್ಲಿ ಸಂಸಾರ, ಸೊ ಈ ವಿಷಯದಲ್ಲಿರೋರೆ ವಿಷಯ ಅನ್ನೋ ಒಂದು ದೆವ್ವ ಹಿಡ್ಕೊಂಡ್ಬಿಟ್ಟೈತೆ. ಇದ್ರಿಗೆ ಮಂತ್ರ ಹಾಕೋರು ಯಾರು, ಗುರು. ಆ ಮಂತ್ರದಿಂದ ಯಾವಾಗ ನಾವು ಬಂತು, ಸೊ ಏನು ಸೊ ಆ ದಿವ್ಯ ಜ್ಞಾನ, ಸೊ ಆ ಭಗವಂತನ ನಾಮ ಕೊಡ್ತಾರೋ ಅವಾಗ ಅದ್ ಭಗವಂತನ ನಾಮನ ಕೀರ್ತನೆ ಮಾಡ್ತಾ 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 ಏನಾಗುತ್ತೆ, ನಮ್ಗೆ ಸೊ ಆ ದೆವ್ವ ಬಿಟ್ಟು ಹೋಗುತ್ತೆ. ಆವಾಗ ನಮ್ಗೆ ಅರ್ಥ ಆಗುತ್ತೆ ಏನು, ಸೊ ನಮಗಿಲ್ಲಿ ಏನು ಸಂಬಂಧ ಇಲ್ಲ, ನನ್ ಸಂಬಂಧ ಇರೋದು ಏಕಮಾತ್ರ ಭಗವಂತನ ಹತ್ರ ಮಾತ್ರನೇ, ಭಗವಂತನ ಹತ್ರ ಮಾತ್ರನೇ. ಅದರಿಂದ ಏನು, ಸೊ ನನ್ ವಿಷಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟು ನಾನೇ ಎಲ್ಲದಕ್ಕೂ ಬೋಗ್ತಾ, ಸೊ ನಾನೇ ಎಲ್ಲ ಮಾಡ್ತಾ ಇರೋದು ಅನ್ನೋ ಅಭಿಮಾನ ಬಂದ್ಬಿಡುತ್ತೆ. ಆದ್ರೆ ಯಾವಾಗ ಬಂದು ಆ ಸಾಧಕ ಏನ್ ಅನ್ಕೊಂತಾನೆ, ಯಾವಾಗ ಭಗವಂತನ ದಾಸ ಅನ್ನೋದು ಗೊತ್ತಾಗುತ್ತೋ ಅವಾಗೇನಾಗುತ್ತೆ, ಅವ್ರನ್ನೇ ಧಿಕ್ಕಾರ ಮಾಡ್ಕೊಂತಾರೆ. ಅವ್ರನ್ನ ಧಿಕ್ಕಾರ ಮಾಡ್ಕೊಂತಾರೆ. ಸೊ ಚೈತನ್ಯ ಮಹಾಪ್ರಭು ಎಲ್ಲಿ ಹೋಗ್ತಾ ಇರೋವಾಗ ಅಂದ್ರೆ, ಚೈತನ್ಯ ಮಹಾಪ್ರಭು ಹೋಗ್ತಾ ಇದಾರೆ ಎಲ್ಲಿ, ವೃಂದಾವನಕ್ಕೆ ಹೋಗ್ತಾ ಇದ್ದಾರೆ. ಹೋಗ್ತಾ ಇರೋ ಜಾಗದಲ್ಲಿ ಎಲ್ಲಿ ಬರುತ್ತೆ, ರಾಮಕೇಲಿ ಅನ್ಕೊಂತೀನಿ. ರಾಮಕೇಲಿ ಅನ್ನೋ ಜಾಗ ಬರುತ್ತೆ. ಆ ಜಾಗದಲ್ಲಿ ಸೊ ಇಬ್ರು ಮೀಟ್ ಮಾಡ್ತಾರೆ. ಯಾರು, ಸಾಕರ್ ಮಲ್ಲಿಕ್ ಮತ್ತೆ ದಬೀರ್ ಖಾಸ್. ಅವ್ರಿಬ್ರು ಮೀಟ್ ಮಾಡುವಾಗ ಮಹಾಪ್ರಭು, ಸೊ ಫಸ್ಟ್ ಅವ್ರು ಯಾವ ತರ ದರ್ಶನ ಕೊಡ್ತಾರೆ, ಮಹಾಪ್ರಭು ಯಾವ ತರ ದರ್ಶನ ಮಾಡ್ಕೊಂತಾರೆ, ಅವ್ರ ಅಲ್ಲಿ ಮಧ್ಯ ಏನಿಕ್ಕೊಂತಾರೆ, ಹುಲ್ಲಿಕ್ಕೊಂಡ್ಬಿಟ್ಟು ಪ್ರಣಾಮ ಮಾಡ್ತಾರೆ. ಯಾಕೆ, ನಾವು ತೃಣಕ್ಕಿಂತ ತುಂಬಾ ಮೋಸ ಅಂತ. ಮಹಾಪ್ರಭುರು ಅವ್ರು ಕರ್ಕೊಂಡು ಆಲಿಂಗನ ಮಾಡ್ಕೊಂತಾರೆ. ಯಾರು ಅವ್ರು ಬಂದು, ಸ್ವಯಂ ಅವರ ರೂಪ ಸನಾತನ್. ಸೊ ಏನು, ನನ್ ಆ ಹುಲ್ಲಕ್ಕಿಂತ ತುಂಬಾ ಮೋಸ, ತೃಣಾದಪಿ ಸುನಿಚೇನ. ಸನಾತನ್ ಗೋಸ್ವಾಮಿ ಯಾವಾಗ ಬಂದು, ಸೊ ಹೇಳಿದ್ದೀನಲ್ವಾ, ತೋಟ ಗೋಪಿನಾಥ್. ಸನಾತನ್ ಗೋಸ್ವಾಮಿ ಬಂದು ಎಲ್ಲಿರ್ತಾರೆ, ಸಿದ್ಧಬಕುಲ ಹತ್ರ ಇರ್ತಾರೆ. ಮಹಾಪ್ರಭು ಇರ್ತಾರೆ ತೋಟ ಗೋಪಿನಾಥ್ ಹತ್ರ. ಮಹಾಪ್ರಭು ಇರ್ತಾರೆ ತೋಟ ಗೋಪಿನಾಥ್ ಹತ್ರ. ಮಹಾಪ್ರಭು ಕರೀತಾರೆ ಸನಾತನ್ ಗೋಸ್ವಾಮಿನ. ಸನಾತನ್ ಗೋಸ್ವಾಮಿ ಸುತ್ತ ಹಾಕೊಂಡ್ ಬರ್ತಾರೆ. ಸ್ಟ್ರೈಟ್ ರೋಡ್ ಒಂದಿದೆ ಅಲ್ಲಿ ಬರಕ್ಕೆ, ಮತ್ತೆ ಸುತ್ತ ಹಾಕೊಂಡ್ ಇನ್ನೊಂದ್ ದಾರಿ ಇದೆ, ಸುತ್ತ ಹಾಕೊಂಡ್ ಬರ್ತಾರೆ.
ಆಮೇಲೆ ಮಹಾಪ್ರಭು ಕೇಳ್ತಾರೆ, ಓ ಯಾಕೆ ಈ ರೋಡಲ್ಲಿ ಬಂದಿದ್ಯಾ? ಸನಾತನ ಗೋಸ್ವಾಮಿ ಏನ್ ಹೇಳ್ತಾರೆ, ಪ್ರಭು ಆ ರೋಡಲ್ಲಿ ಜಗನ್ನಾಥ್ ಸೇವಕರೆಲ್ಲ ಓಡಾಡ್ತಾ ಇರ್ತಾರೆ, ನನ್ ಶರೀರ ಸ್ಪರ್ಶ ಆಗ್ಬಿಟ್ಟು ಅವರು ಅಪವಿತ್ರ ಆಗ್ಬಿಡ್ತಾರೆ. ಸೊ ಅಂತ ಹೇಳುವಾಗ ಮಹಾಪ್ರಭು ಏನ್ ಮಾಡ್ತಾರೆ, ಮಹಾಪ್ರಭು ಸ್ವಯಂ ಹೋಗಿ ಹರಿದಾಸ್ ಠಾಕೂರ್ನ ಹೋಗಿ ಆಲಿಂಗನ ಮಾಡ್ಕೊಂತಾರೆ. ಅವಾಗ ಸನಾತನ ಗೋಸ್ವಾಮಿ ಹೇಳ್ತಾರೆ, ಪ್ರಭು ನನ್ ಬಂದು ಮ್ಲೇಚ್ಛ. ಅಂದ್ರೆ ಏನು, ನನ್ ಬಂದು ತುಂಬಾ ಅಪವಿತ್ರ, ನನ್ ಮುಟ್ಕೊಂಬೇಡಿ, ನೀವ್ ಅಪವಿತ್ರ ಆಗ್ಬಿಡ್ತೀರಾ. ಆದ್ರೆ ಸ್ವಯಂ ಮಹಾಪ್ರಭು ಏನ್ ಹೇಳ್ತಾರೆ, ಆದ್ರೆ ನಿನ್ ಮುಟ್ಟೋದ್ರಿಂದ ನಾನ್ ಪವಿತ್ರ ಆಗ್ತೀನಿ. ನಿನ್ ಆಲಿಂಗನ ಮಾಡ್ಕೋದ್ರಿಂದ ನನ್ ಪವಿತ್ರ ಮಾಡ್ಕೊಳಕೋಸ್ಕರ ನಿನ್ ಆಲಿಂಗನ ಮಾಡ್ಕೊಂತಾ ಇದ್ದೀನಿ ನಾನು. ಹರಿದಾಸ್ ಠಾಕೂರ್ನ ಎಷ್ಟ್ ಸತಿ ಮಹಾಪ್ರಭುನ ಆಲಿಂಗನ ಮಾಡ್ಕೊ ಬರ್ತಾರೆ. ಆದ್ರೆ ಹರಿದಾಸ್ ಠಾಕೂರ್ ಏನ್ ಬರ್ತಾರೆ, ಪ್ರಭು ನಾನ್ ಮುಟ್ಬೇಡಿ, ನಾನು ಬಂದು ಅಸ್ಪೃಶ್ಯ ಮುಸ್ಲಿಂ ಜಾತಿಯಲ್ಲಿ ಹುಟ್ಟಿದ್ದೀನಿ. ಆದ್ರೆ ಹರಿದಾಸ್ ಠಾಕೂರ್ ಮಹಾಪ್ರಭು ಏನ್ ಹೇಳ್ತಾರೆ ಹರಿದಾಸ್ ಠಾಕೂರ್ ಹತ್ರ, ಅರೆ ನೀನು ಒಂದೊಂದು ಕ್ಷಣಕ್ಕೂ ಎಷ್ಟೋ ತೀರ್ಥಗಳಲ್ಲಿ ಸ್ನಾನ ಮಾಡ್ತಾ ಇದೀಯ, ಯಾವ ತರ ಭಗವಂತ ನಾಮವು ಜಪ ಮಾಡ್ತಾ 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 ಎಷ್ಟೋ ತೀರ್ಥಗಳಲ್ಲಿ ಸ್ನಾನ ಮಾಡ್ತಾ ಇದೀಯ, ಎಷ್ಟೋ ಜೀವರಾಶಿನ ಉದ್ಧಾರ ಮಾಡ್ತಾ ಇದೀಯ ನಿನ್ ಮಾಡಕ್ಕಿರ್ತೇನಿಂದ. ಸೊ ನಿನ್ ಅನ್ಸ್ಕೊಂಡ್ರೆನ ಪವಿತ್ರ ಆಗ್ಬಿಡ್ತಾರೆ. ಮಹಾಪ್ರಭು ಒಬ್ಬೊಬ್ರು ಪಾರ್ಷದರು ಯಾವ ತರ ಇರ್ತಾರೆ, ಬ್ರಹ್ಮಾಂಡ ತಾರಿತ ಶಕ್ತಿ ದರೆ ಜನ ಒಬ್ಬೊಬ್ರು ಪಾರ್ಷದರು ಯಾವ ತರ ಬ್ರಹ್ಮಾಂಡನೇ ಬೇಕಂದ್ರೆ ಉದ್ಧಾರ ಮಾಡ್ಬಿಡ್ತಾರೆ ಭಗವಂತನ ಒಬ್ಬೊಬ್ರು ಪಾರ್ಷದನನ್ನು. ಸೊ ಅಷ್ಟು ಶಕ್ತಿಶಾಲಿ, ಆದ್ರೇನು ಅವ್ರು ಎಷ್ಟು ದೀನತೆ ತೋರಿಸ್ತಾ ಇದ್ದಾರೆ. ಸೊ ಆತರ ಸಾಧಕ ಯಾವಾಗ ಬಂದು ತಿಳ್ಕೊಂತಾರೋ ಅವಾಗ ಏನಾಗುತ್ತೆ, ಅವ್ರನ್ನ ಧಿಕ್ಕಾರ ಮಾಡ್ಕೊಂತಾರೆ. ಯಾಕೆ ನಾನು ಬಂದು ಭಗವಂತನಿಗೆ ಅವಿಮುಖ ಆಗಿದ್ದೀನಿ, ನನಗೆ ಇಷ್ಟೊಂದು ದುರುದ್ದೇಶ ಬಂದ್ಬಿಟ್ಟೈತೆ. ಮತ್ತೇನು, ಜನ್ಮ ಮರಣಕ್ಕೆ ಚಕ್ರಮೆ ಪಡ ಹುವೆ ನಾನಾ ಪ್ರಕಾರಕ್ಕೆ ತಾಪಂಸೆ ದುಗ್ಧ ಹೋ ರಹಾ ಹೂಂ. ಮತ್ತೆ ಈ ಸಂಸಾರದಲ್ಲಿ ಏನಾಗಿದೆ, ನಾನು ಬಂದು ಸಿಕ್ಕಾಕೊಂಡಿದ್ದೀನಿ, ಜನ್ಮ ಮರಣ ಚಕ್ರದಲ್ಲಿ ಬಂದು ನಾನಾ ಪ್ರಕಾರ ತಾಪದಲ್ಲಿ ನಾನು ದುಃಖ ಆಗ್ತಾ ಇದ್ದೀನಿ. ಏನು ನಾನಾ ಪ್ರಕಾರ ತಾಪ, ಆದಿ ದೈವಿಕ, ಆದಿ ಭೌತಿಕ, ಆದಿ ಆತ್ಮಿಕ. ಇದರಿಂದ ನಾನೇನು ಸಿಕ್ಕಾಕೊಂಡಿದ್ದೀನಿ, ಜನ್ಮ ಮೃತ್ಯು ಜರವಾದ್ಯದಲ್ಲಿ ಸಿಕ್ಕಾಕೊಂಡಿದ್ದೀನಿ. ಇದರಿಂದ ಅನೇಕ ಕಷ್ಟಗಳನ್ನ ಬಂದು ಅನುಭವಿಸ್ತಾ ಇದ್ದೀನಿ. ಇದರಿಂದ ನಾನು ರಿಲೀಸ್ ಆಗಕ್ಕೆ ನಾನು ನಾನಾ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಏನು ಕರ್ಮ ಮಾರ್ಗದಲ್ಲಾಗಿರ್ಲಿ, ಜ್ಞಾನ ಮಾರ್ಗದಲ್ಲಾಗಿರ್ಲಿ. ಸೊ ಇದ್ರ ಮುಂಚೆನೇ ಹೇಳಿದ್ದೆ, ಕರ್ಮ ಮಾರ್ಗ, ಜ್ಞಾನ ಮಾರ್ಗ, ಧ್ಯಾನ ಮಾರ್ಗ, ಇದರಿಂದ ಯಾವಾಗ್ಲೂ ನಾವು ಬಂದು ಎಷ್ಟೇ ಪ್ರಯತ್ನ ಮಾಡಿದ್ರೂ ಹೊರಗಡೆ ಬರಕ್ ಆಗಲ್ಲ. ಯಾಕೆ, ಮರಳು ಭೂಮಿದಲ್ಲಿ ಯಾರಾದ್ರೂ ಬಿದ್ದೋಗಿದ್ರೆ ಅವ್ರ ಕೈ ಕಾಲು ಎಷ್ಟೇ ಆಡಿಸ್ಲಿ ಇನ್ನೂ ಒಳಗಡೆ ಹೋಗ್ತಾರೆ ತಪ್ಪ ಹೊರಗಡೆ ಬರಲ್ಲ. ಕರ್ಮ ಮಾರ್ಗ, ಜ್ಞಾನ ಮಾರ್ಗ, ಧ್ಯಾನ ಮಾರ್ಗ ಅದು ಅದೇ ತರನೇ. ಯಾಕಂದ್ರೆ ಅದು ಒಂದು ಜಡ ಪದಾರ್ಥನೇ. ಒಂದು ಜಡ ಪದಾರ್ಥ ಯಾವಾಗ್ಲೂ ಸೊ ಇನ್ನೊಂದು ಜಡ ಪದಾರ್ಥನ ರಿಲೀಸ್ ಮಾಡಕ್ ಆಗಲ್ಲ. ಯಾರು ರಿಲೀಸ್ ಮಾಡಕ್ ಆಗುತ್ತೆ, ಯಾರ ಆ ಹೊರಗಡೆ ಇದ್ದಾರೋ, ಮರಳು ಭೂಮಿನಿಂದ ಯಾರು ಹೊರಗಡೆ ಇದ್ದಾರೋ ಅವ್ರ ಕೈ ಹಿಡ್ಕೊಂಡ್ ಹೊರಗಡೆ ಇಲ್ದ್ರೆ ಮಾತ್ರದ ನಾವು ಬಂದು ರಿಲೀಸ್ ಆಗಕ್ಕಾಗೋದು. ಅದ್ಯಾರು, ಈ ಕರ್ಮ ಆಗಿರ್ಲಿ, ಜ್ಞಾನ ಆಗಿರ್ಲಿ, ಧ್ಯಾನ ಆಗಿರ್ಲಿ, ಈ ಮೂರು ಭೌತಿಕನೇ, ಈ ಮೂರು ಜಡನೆ. ಅದು ಭೌತಿಕನ ಯಾವಾಗ್ಲೂ ನಾವು ಬಂದು ಇನ್ನೊಂದು ಭೌತಿಕನ ರಿಲೀಸ್ ಮಾಡಕ್ ಆಗಲ್ಲ. ಮತ್ತೆ ಇನ್ಯಾರು ರಿಲೀಸ್ ಮಾಡ್ಬೋದು, ಯಾರು ಹೊರಗಡೆ ಇದ್ದಾರೋ ಅವ್ರು ಮಾತ್ರ ರಿಲೀಸ್ ಮಾಡಕ್ಕಾಗತ್ತು. ಯಾರು ಹೊರಗಡೆ ಇದ್ದಾರೆ, ಭಕ್ತಿ ದೇವಿ ಮಾತ್ರನೇ. ಸೊ ಭಗವಂತ, ವೈಷ್ಣವರು ಇವ್ರು ಮಾತ್ರನೇ ರಿಲೀಸ್ ಆಗಿರೋದು. ಅವ್ರು ಮಾತ್ರನೇ ನಾವು ಮರಳು ಭೂಮಿನಿಂದ ರಿಲೀಸ್ ಮಾಡೋದು. ಯಾಕಂದ್ರೆ ಅವ್ರ ಮರಳು ಭೂಮಿದಲ್ಲಿ ಸಿಕ್ಕಾಕೊಂಡಿಲ್ಲ, ಅವ್ರ ಮೇಲ್ಗಡೆ ಇದ್ದಾರೆ, ಕೈ ಕೊಟ್ರೆ ಅವ್ರಿಗೆ ಹೊರಗಡೆ ಇಳ್ಕೊಂತಾರೆ. ಆದ್ರೆ ನೀನ್ ಪಾಠಕ್ ನೀನ್ ಎಷ್ಟೇ ಕೈ ಕಾಲಾಡ್ಸು ಇನ್ನೂ ಒಳಗಡೆ ಹೋಗಿ ಸಿಕ್ಕಾಕೊಂತೀಯ ತಪ್ಪ ಹೊರಗಡೆ ಬರಕ್ ಆಗಲ್ಲ. ಸೊ ಭಗವಂತನ್ಗೆ ಆಶ್ರಯ ತಗೊಂತೀರಾ, ಭಗವಂತನ್ ಭಕ್ತಿ ಬಿಟ್ಬಿಟ್ಟು ಬೇರೆ ಇನ್ನೇನೇ ಮಾಡ್ಲಿ, ಭಗವಂತನ್ ಭಕ್ತಿ ಬಿಟ್ಬಿಟ್ಟು ಬೇರೆ ಇನ್ನೇನೇ ಮಾಡ್ಲಿ, ಅದೆಲ್ಲ ಏನಾಗುತ್ತೆ, ಇನ್ನೂ ಒಳಗಡೆ ಹೋಗಿ ಸಿಕ್ಕಾಕೊಳುತ್ತೆ ತಪ್ಪ ಹೊರಗಡೆ ಬರಲ್ಲ. ಇನ್ನು ಒಳಗಡೆ ಹೋಗಿ ಸಿಕ್ಕಾಕೊಳುತ್ತೆ, ಅದು ಇನ್ನೂ ಹೊರಗಡೆ ಬರಲ್ಲ. ಸೊ ಏನು, ನನ್ ಬಂದು ಶರೀರಕ್ಕೆ ನನ್ ಬಂದು ಸೊ ಇಲ್ದಾರಲ್ಲ ನಾನಾ ಪ್ರಕಾರ ನಾನಾ ಪ್ರಕಾರ ಆಸೆಗಳು, ನಾನಾ ಪ್ರಕಾರ ಆಸೆಗಳು. ಇದರಿಂದ ಎಷ್ಟೇ ಆಸೆಗಳು ಜನ್ಮ 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 ತೀರ್ಸ್ತೇ ಹೋದ್ರೂ ಅದು ಯಾವಾಗ್ಲೂ ಸಂತೃಪ್ತಿ ಆಗಲ್ಲ, ಇರುತ್ತಲ್ವ. ಸೊ ಏನು, ಸೊ ಎಲ್ಲಿಂದ ಮನೆ ಕಟ್ಬೇಕು, ಅದ್ ಕಟ್ಬೇಕು, ಇದ್ ಕಟ್ಬೇಕು, ಇದು ನೀವು ಎಷ್ಟೇ ತೀರ್ಸ್ಲಿ, ಎಷ್ಟೇ ಹೋಗ್ಲಿ, ಇದು ಯಾವಾಗ್ಲೂ ಸಂತೃಪ್ತಿ ಆಗಲ್ಲ. ಆದ್ರೆ ಯಾವಾಗ ಸಂತೃಪ್ತಿ ಆಗುತ್ತೆ, ಆ ಭಗವಂತನ ಪಾದನೆ ಯಾವಾಗ ಆಶ್ರಯ ಪಡ್ಕೊಂತಿರೋ ಅವಾಗ ಮಾತ್ರನೇ ಸಂತೃಪ್ತಿ ಆಗೋದು. ಸೊ ಇಲ್ಲಿ ಒಂದಿರುತ್ತೆ, ಸೊ ಜೇನು ಹುಳ ಇರುತ್ತೆ. ಆ ಜೇನು ಹುಳ ಒಂದೊಂದು ಪುಷ್ಪ ಹತ್ರ ಒಂದೊಂದು ಹೂವು ಹತ್ರ ಹೋಗ್ತಾ ಇರೋವಾಗೂ ಅನ್ಕೊಂಡಂತೆ, ನಾನು ಈ ಹೂದಲ್ಲಿ ಹೋಗಿ ಕೂತ್ಕೊಂತೀನಿ, ಅದರಲ್ಲಿ ನನ್ಗೆ ಪೂರ್ಣವಾಗಿ ಜೇನುತುಪ್ಪ ಸಿಗುತ್ತೆ, ಅಂದ್ರೆ ನಾನು ಪೂರ್ಣವಾಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತೀನಿ ಅಂತ. ಆದ್ರೆ ಅದೇನು, ಒಂದೊಂದು ಹೂವು ಹತ್ರನೂ ಹೋಗುತ್ತೆ, ಅದಕ್ಕೆ ಅದು ಪೂರ್ಣವಾಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಯಾವ ಹೂದಲ್ಲಿನೂ. ಯಾಕೆ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಜೇನುತುಪ್ಪ ಅದಕ್ಕೆ ಸಿಗ್ತಾ ಇಲ್ಲ. ಆದ್ರೆ ಪಾರಿಜಾತ ಹೂವ ಇರುತ್ತೆ, ಇಲ್ಲಿರೋ ಪಾರಿಜಾತ ಎಲ್ಲ ಸೊ ಉನ್ನತ ಲೋಕದಲ್ಲಿ ಇರುತ್ತೆ ಪಾರಿಜಾತ ಹೂವ. ಅದ್ರ ಮೇಲೆ ಹೋಗಿ ಯಾವಾಗ ಬಂದು ಅದು ಕುತ್ಕೊಂಡು ಹೋಗುತ್ತೆ ಜೇನು ಹುಳ, ಅದು ಅನ್ಲಿಮಿಟೆಡ್ ಸಿಗ್ತಾನೆ ಇರುತ್ತೆ ಅದಕ್ಕೆ.
ಎಷ್ಟು ಬೇಕಂದ್ರೂ ಅಷ್ಟು ಸಿಗ್ತಾನೆ ಇರುತ್ತೆ, ಅನ್ಲಿಮಿಟೆಡ್ ಜೇನುತುಪ್ಪ. ಆದ್ರೂ ಅಲ್ಲಿ ಕುತ್ಕೊಂಡ್ರೆ ಅಲ್ಲಿ ಹೋಗಿ ಅದನ್ನ ಜೇನುತುಪ್ಪ ಕುಡಿದ್ರೆ ಅಲ್ಲಿ ಪೂರ್ಣವಾಗಿ ಸಂತೃಪ್ತಿ ಆಗುತ್ತೆ ಜೇನುಹುಳ. ಇಲ್ಲಾಂದ್ರೆ ಸಂತೃಪ್ತಿ ಆಗಲ್ಲ ಅದು. ಇಲ್ಲಿ ಎಷ್ಟೇ ಹೂವದ ಮೇಲೆ ಸುತ್ಲಿ ಅದು ಸಂತೃಪ್ತಿ ಆಗಲ್ಲ. ಆದ್ರೆ ಆ ಪಾರಿಜಾತ ಹೂವ ಮೇಲೆ ಯಾವಾಗ ಕುತ್ಕೊಳುತ್ತೋ ಅವಾಗ ಪೂರ್ಣವಾಗಿ ಸಂತೃಪ್ತಿ ಆಗ್ಬಿಡುತ್ತೆ. ಅದೇ ತರನೇ ಜೀವಿನು ನಾನಾ ಪ್ರಕಾರ ಆಶ್ರಯ ಪಡ್ಕೊಂತ ಇದ್ದಾನೆ. ಅಲ್ಲಿ ಇಲ್ಲಿ ಅಲ್ಲಿ 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 ಇಲ್ಲಿ 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 ಅಂತ. ಆದ್ರೆ ಯಾವಾಗ ಬಂದು ಏನು ಆ ಪಾರಿಜಾತ ಹೂವ ತರ ಭಗವಂತನ ಪಾದ ಪದ್ಮನ ಯಾವಾಗ ಹೋಗಿ ಒಂದ್ಸತಿ ಆದ್ರೂ ಆ ಮಕರಂದನ ಆಸ್ವಾದನ ಮಾಡ್ತಾನೋ ಅವಾಗೇನಾಗುತ್ತೆ, ಪೂರ್ಣವಾಗಿ ಸಂತೃಪ್ತಿ ಆಗ್ತಾನೆ. ಪೂರ್ಣವಾಗಿ ಸಂತೃಪ್ತಿ ಆಗ್ತಾನೆ. ಧ್ರುವ ಮಹಾರಾಜ್ ನೋಡಿ, ಆಸ್ತಿ ಪಡಿಬೇಕು ಅಂತ ಹೋಗಿದ್ರು. ಆಸ್ತಿ ಪಡಿಬೇಕು ಅಂತ ಹೋದ್ರು. ಎಲ್ಲೋದ್ರು ಅಲ್ಲೆಲ್ಸೋ ತಪಸ್ಸೆ ಮಾಡಕ್ ಹೋದ್ರು. ಏನಕ್ಕೋಸ್ಕರ? ಆಸ್ತಿಗೋಸ್ಕರ. ಆದ್ರೆ ಯಾವಾಗ ಭಗವಂತನ ದರ್ಶನ ಆಯ್ತು ಅವಾಗೇನಾಯ್ತು, ಸ್ಥಾನಾಭಿಲಾಷಿ ತಪಸ್ಸಿ ಸ್ಥಿತೋಹಂ ಯಂ ಪ್ರಾಪ್ತವಾನ್ ದೇವ ಮುನೀಂದ್ರ ಗುಹ್ಯಂ ಕೇಚಿನ್ ವಿಚಿನ್ನಪಿ ದಿವ್ಯ ರತ್ನ ಸ್ವಪಿನ್ ಕೃತಾರ್ಥೋಸ್ಮಿ ವರಂ ನ ಯಾಚೆ. ಪ್ರಭು ನಾನು ಏನ್ಕೋಸ್ಕರ ನಾವು ಬಂದು ಕೈಯಲ್ಲಿ ಡೈಮಂಡ್ ಇಕ್ಕೊಂಡು ಏನು ಒಡ್ದೋಗಿರೋ ಪೀಸ್ಗೋಸ್ಕರ ನಾನು ಹುಡುಕ್ತಾ ಇದ್ದೀನಿ ಪ್ರಭು. ಒಡ್ದೋಗಿರೋ ಪೀಸ್ಗೋಸ್ಕರ. ಅದಕ್ಕೆ ಇನ್ನು ಭಗವದ್ ಭಕ್ತಿ ಅಷ್ಟೊಂದು ದುರ್ಲಭ. ಭಗವದ್ ಭಕ್ತಿ ಎಲ್ಲಾನು ಬೇಕಂದ್ರೆ ಕೊಡುತ್ತೆ. ಆದ್ರೆ ನಮ್ಗೆ ಅದ್ರ ವ್ಯಾಲ್ಯೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಹೇಳ್ತಾರಲ್ವಾ, ಗುರು ವೈಷ್ಣವ್ ಬೇಕಂದ್ರೆ ಒಂದೇ ಕ್ಷಣದಲ್ಲಿ ಶುದ್ಧ ನಾಮ ಕೊಟ್ಬಿಡ್ತಾರೆ. ಗುರು ವೈಷ್ಣವ್ ಬೇಕಂದ್ರೆ ಒಂದೇ ಕ್ಷಣದಲ್ಲಿ ಅದ್ ಬಂದು ಭಕ್ತಿ ಕೊಡ್ತಾರೆ. ಆದ್ರೆ ನಮ್ಗೆ ಅದಕ್ಕೆ ರೆಡಿ ಇದ್ದೀರಾ? ನಾವು ಅದಕ್ಕೆ ತಯಾರಿಲ್ಲ. ಯಾಕೆ? ನಮ್ಗೆ ಆ ಭಕ್ತಿ ಬಗ್ಗೆ ವ್ಯಾಲ್ಯೂ ಗೊತ್ತಿಲ್ಲ. ನಮ್ಗೆ ಯಾತರ ಚಿಕ್ಕ ಮಕ್ಳಿಗೆ ಒಂದ್ ಕೈಯಲ್ಲಿ ಡೈಮಂಡ್ ಕೊಟ್ಟು ಇನ್ನೊಂದ್ ಕೈಯಲ್ಲಿ ಡೈರಿ ಮಿಲ್ಕ್ ಕೊಟ್ರೆ ಡೈರಿ ಮಿಲ್ಕ್ ಬೇಕು ಅಂತಾರೆ ತಪ್ಪ ಡೈಮಂಡ್ ಬೇಕು ಅನ್ನಲ್ಲ. ಯಾಕಂದ್ರೆ ಅವ್ರಿಗೆ ಆ ಡೈಮಂಡ್ ವ್ಯಾಲ್ಯೂನೇ ಗೊತ್ತಿಲ್ಲ. ಅದೇ ತರ ನಮ್ ಪರಿಸ್ಥಿತಿನೂ ಅದೇ ತರನೇ. ಯಾವಾಗ ನಮ್ಗೆ ಆ ಭಕ್ತಿ ಬಗ್ಗೆ ವ್ಯಾಲ್ಯೂ ಎಷ್ಟು ಮಹಿಮೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಆ ಭಕ್ತಿ ಬಗ್ಗೆ ಮಹಿಮೆ ಸ್ವಯಂ ಶಿವ ಗಾನ ಮಾಡ್ತಾ ಇದ್ದಾನೆ. ಏನು? ಸ್ವಧರ್ಮನಿಷ್ಠ ಶತಜನ್ಮಮಿ ಪುನಃ ವಿರಿಂಚಿತೇತ ಅಪರಾಂ ಹಿಮ ಅವ್ಯಾಕೃತಾರ್ಥ ಭಾಗವತ ವೈಷ್ಣವ್ ಪದಾ ಯಥಾದ್ಯಂ ವಿಬುಧಾಯ ಕಲಾತೆ. ಅರೆ ವೈಷ್ಣವ ಏನಿಲ್ಲಿ ನಮ್ಗೂ ಕೂಡ ಶ್ರೇಷ್ಠ ವೈಷ್ಣವ. ನಮಗ್ ಕೂಡ ಶ್ರೇಷ್ಠ ವೈಷ್ಣವ ಅನ್ನೋದು. ಅಷ್ಟು ಶ್ರೇಷ್ಠ ವೈಷ್ಣವ ಪದ ಅನ್ನೋದು ನಮ್ಗೆ ಆ ಪದ ಸಿಗಿದೆ. ಆದ್ರೆ ನಾವು ಪಡ್ಕೊಳಕ್ ಆಗ್ತಾ ಇಲ್ಲ. ಯಾಕೆ? ನಮ್ಗೆ ಅದ್ರ ಬಗ್ಗೆ ವ್ಯಾಲ್ಯೂ ಗೊತ್ತಾಗ್ತಾ ಇಲ್ಲ. ಅದರಿಂದ ಏನು ಕರ್ಮ ಮಾರ್ಗ, ಜ್ಞಾನ ಮಾರ್ಗ, ಜ್ಞಾನ ಮಾರ್ಗ ಇದೆಲ್ಲ ಎಲ್ಲರಿಂದ ಏನಾಗುತ್ತೆ, ಆ ಮರಳು ಭೂಮಿದಲ್ಲಿ ಸಿಕ್ಕಾಕ್ಸೋದಷ್ಟೇ ಇನ್ನು ಒಳಗಡೆ. ಅದೇ ಯಾರು ಹೊರಗಡೆ ಇದ್ದಾರೆ ಅವ್ರು ಮಾತ್ರನೇ ಕಾಪಾಡಕ್ಕಾಗೋದು. ಅದಕ್ಕೆ ಗಜೇಂದ್ರ ಪ್ರಾರ್ಥನೆ ಮಾಡ್ತಾನೆ, ಮುಕ್ತಾಯ ಭೂರಿ ಕರುಣಾಯ ನಮೂಲಯಾಯ. ಪ್ರಭು ನೀವ್ ಯಾವ ತರ? ಎಲ್ಲಾರು ಬಂದು ಏನು ಕಟ್ಟಾಕಿದ್ದಾರೆ ಚೇರ್ದಲ್ಲೂ ಯಾರನ್ನಾದ್ರೂ ಒಬ್ರು ಕಟ್ಟಾಕ್ಬಿಟ್ರೆ ಎಲ್ಲ ನಾವೇನ್ ಮಾಡಕ್ಕಾಗುತ್ತೆ? ಹೊರಗಡೆ ನಮ್ ಕೈಯಲ್ಲಿ ತಪ್ಸ್ಕೊಳಕ್ ಆಗಲ್ಲ. ಯಾಕೆ? 2 ಕೈ ಕಟ್ಟಾಕಿದ್ದಾರೆ. ಅವಾಗ ಯಾರನ್ನ ನಮ್ ತಪ್ಸ್ಬೋದು? ಯಾರು ರಿಲೀಸ್ ಆಗಿದ್ದಾರೋ ಅವ್ರನ್ನ ನಮ್ದು ಬಂದು ಬಿಚ್ಚಕ್ಕಾಗೋದು ಆ ಹಗ್ಗ. ಮತ್ತೆ ಯಾರು ರಿಲೀಸ್ ಆಗಿದ್ದಾರೆ? ಈ ಸಂಸಾರದಲ್ಲಿ ಎಲ್ಲಾರು ಆತರ ಸಿಕ್ಕಾಕೊಂಡಿದ್ದಾರೆ. ಈ ಸಂಸಾರದಲ್ಲಿ ಎಲ್ಲಾರನ್ನು ಸಿಕ್ಕಾಕೊಂಡಿದ್ದಾರೆ. ಎಲ್ಲಾರನ್ನು ಕಟ್ಟಾಕಿದ್ದಾರೆ ಸಂಸಾರದಲ್ಲಿ. ಯಾರು ಹೊರಗಡೆ ಇದ್ದಾರೆ? ಆ ವೈಷ್ಣವರು, ಭಗವಂತ ಭಕ್ತರು. ಇವ್ರು ಮಾತ್ರನೇ ಆ ಹಗ್ಗದಿಂದ ರಿಲೀಸ್ ಆಗಿರೋದು. ಆ ಭಗವಂತ ಮಾತ್ರನೇ ಕಾಪಾಡಕ್ಕಾಗೋದು. ಅವಾಗೇನು? ಅವಾಗೇನ್ ಮಾಡ್ತಾರೆ? ಅವಾಗ ಭಗವಂತ ಬಂದು, ಅದಕ್ಕೆ ಭಗವಂತನೇ ಒಂದ್ ಹೆಸರು ಬಂದು ಮುಕ್ತಾಯ. ಪ್ರಭು ನೀನ್ ನಮ್ಮ ತರ ಬಂದ ಆಗಿಲ್ಲ ಪ್ರಭು, ನೀನ್ ಬಂದು ಮುಕ್ತಾಯ, ನೀನ್ ಬಂದು ರಿಲೀಸ್ ಆಗಿದ್ದೀಯ. ಸರಿ, ಇವಾಗ ಭಗವಂತ ರಿಲೀಸ್ ಆಗಿದ್ದ, ನಿನ್ ಮೇಲೆ ಕೃಪೆ ಇದ್ರೆ ತಾನೆ ಭಗವಂತ ಬಂದು ನಿನ್ ಕಾಪಾಡೋದು. ಇಲ್ಲ ನಿನ್ ಮೇಲೆ ಕೃಪೆನೇ ಇಲ್ದಿರ ಭಗವಂತ ಬಂದು ನಿನ್ ಕಾಪಾಡ್ತಾನೆ. ಅದಕ್ಕೆ ಹೇಳ್ತಾರೆ ಏನ್ ಪ್ರಾರ್ಥನೆ ಮಾಡ್ತಾ ಇದ್ದೆ ಗಜೇಂದ್ರ? ನೆಕ್ಸ್ಟ್ ಲೈನ್ ಹೇಳ್ತಾರೆ ಏನು? ನೆಕ್ಸ್ಟ್ ವರ್ಡ್ ಅಲ್ಲಿ ಹೇಳ್ತಾರೆ ಏನು? ಭೂರಿ ಕರುಣಾಯ. ಇಲ್ಲ 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 ಇಲ್ಲ, ನೀನು ಬಿಚ್ಚಕ್ಕೆ ಕಾಯ್ಕೊಂಡಿದ್ದೀಯಾ. ಹಗ್ಗ ಬಿಚ್ಚಕ್ಕೆ ನೀನ್ ಕಟ್ಟಾಕ್ಬಿಟ್ಟಿದ್ದಾರೆ. ಆದ್ರೆ ನೀನ್ ಒಂದ್ಸತಿ ಆದ್ರೂ ಭಗವಂತನ್ ಕರ್ದ್ ಬಿಟ್ರೆ ಸಾಕು, ಭಗವಂತ ಹಗ್ಗ ಬಿಚ್ಚಕ್ಕೆ ಕಾಯ್ಕೊಂಡಿದ್ದಾನೆ. ಎಲ್ಲಿ ಕಾಯ್ಕೊಂಡಿದ್ದ? ಎಲ್ಲಾ ಹೃದಯದಲ್ಲಿ ಕಾಯ್ಕೊಂಡಿದ್ದಾನೆ, ನೋಡ್ತಾ ಇದ್ದಾನೆ. ಯಾವಾಗ್ದ ನಾನ್ ಕರಿತಾನೆ ಅಂತ ಕಾಯ್ಕೊಂಡಿದ್ದಾನೆ ಭಗವಂತ ಬಂದು. ಸಮಾನುರುಕ್ಷ ಪುರುಷ ನಿಮಗ್ನೋ ಹಿ ಅನಿಶೇಷೋತಿ ದೃಶ್ಯಮಾನ ದೃಷ್ಟಂ ಯದಸೋ. ಏನು? ಒಂದು ಮರದಲ್ಲಿ 2 ಪಕ್ಷಿಗಳು ಕುತ್ಕೊಂಡಿರುತ್ತೆ. 2 ಪಕ್ಷಿಗಳು ಕೂತ್ಕೊಂಡಿದ್ರೆ ಒಂದು ಪಕ್ಷಿ ಏನ್ ಮಾಡ್ತಾ ಇರುತ್ತೆ? ತಿಂತಾ ಇರುತ್ತೆ ಅದು ಇದು ಇದು ಇದು. ಇನ್ನೊಂದು ಪಕ್ಷಿ ಮಾತ್ರ ಆ ಪಕ್ಷಿನೇ ನೋಡ್ತಾ ಇದೆ. ಯಾಕೆ? ನಾನೇನಾದ್ರೂ ಕರೀತಾನ ಅಂತ. ಅದೇ ತರ ನಾವು ಈ ಶರೀರ ಅನ್ನೋ ಮರದ ಮೇಲೆ 2 ಪಕ್ಷಿಗಳಿದೆ. ಏನು? ಒಂದು ಆತ್ಮ, ಇನ್ನೊಂದು ಪರಮಾತ್ಮ. ಆತ್ಮ ಅನ್ನೋ ಪಕ್ಷಿ ಏನ್ ಮಾಡ್ತಾ ಇದೆ? ಅದು ಇದು 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 ಏನ್ ಮಾಡ್ತಾ ಇದೆ? ಭೌತಿಕ ಇಚ್ಛೆ, ನಾನಾ ಪ್ರಕಾರ ಭೌತಿಕ ಇಚ್ಛಾ.
ಅದನ್ನ ಅನುಭವಿಸಕ್ಕೆ ಎಲ್ಲಾ ಪ್ರಯತ್ನ ಮಾಡ್ತಾ ಇದೆ. ಇನ್ನೊಂದ್ ಪಕ್ಷಿ ಏನ್ ಮಾಡ್ತಾ ಇದೆ, ಅದನ್ನೇ ನೋಡ್ತಾ ಇದೆ. ಯಾಕೆ ಪರಮಾತ್ಮ ಏನ್ ನೋಡ್ತಾ ಇದೆ, ಆ ಆತ್ಮನೇ ನೋಡ್ತಾ ಇದೆ, ಯಾವಾಗಾದ್ರೂ ನನ್ ಕರಿತಾನ ಅಂತ. ಸೊ ನಾನ್ ಕರಿತಾನ ಅಂತ ಕಾಯ್ಕೊಂಡಿದ್ದಾನೆ ಭಗವಂತ ಬಂದು. ಮತ್ತೆ ಸೊ ಅವಾಗ ಭಗವಂತ ಸೊ ಏನು ಅದಕ್ಕೆ ಹೇಳ್ತಾರಲ್ಲ, ನಾವು ಒಂದ್ ಸ್ಟೆಪ್ ಭಗವಂತನ ಕಡೆ ಹಾಕಿದ್ರೆ ಭಗವಂತ ನಮ್ ಕಡೆ 1000 ಸ್ಟೆಪ್ ಮುಂದ್ಗಡೆ ಆಗಿ ಬರ್ತಾರೆ. ಆದ್ರೆ ಭಗವಂತನ್ಗೆ ಹಾಕೋ 1000 ಸ್ಟೆಪ್ನು ಏನು, ಅದು ತುಂಬಾ ದೊಡ್ಡದು. ಆದ್ರೆ ನಾವು ಒಂದ್ ಸ್ಟೆಪ್ ಮುಂದ್ಗಡೆ ಆಗ್ಬೇಕಷ್ಟೇ. ಒಂದ್ ಸ್ಟೆಪ್ ಅದಕ್ಕೆ ಭಗವಂತ ಏನು, ಸೊ ಭೂರಿ ಕರುಣಾಯ, ಭಯಂಕರ ಕರುಣಾ ಭಗವಂತ ಬಂದು. ನಾವು ಬೃಹತ್ ಭಾಗವತದಲ್ಲಿ ನೋಡಿರ್ಬೋದು. ಆ ಗೋಪಕುಮಾರ್ ಎಲ್ಲಿ ವೈಕುಂಠಕ್ಕೆ ಹೋಗ್ತಾನೆ, ಅವಾಗ ಏನಾಗುತ್ತೆ, ಸ್ವಯಂ ಭಗವಂತ ಬಂದ್ ಹೇಳ್ತಾರೆ ಗೋಪಕುಮಾರ್ ಹತ್ರ, ಅರೆ ನಿನ್ ನನ್ನ ಲೋಕಕ್ಕೆ ಬಂದಿದ್ಯಾ, ನನ್ಗ್ ಆ ವೈಕುಂಠಕ್ಕೆ ಬಂದಿರೋದು ನನ್ ಸೌಭಾಗ್ಯ. ಯಾರು ಹೇಳ್ತಾ ಇರೋದು, ಸ್ವಯಂ ಭಗವಂತ ಹೇಳ್ತಾ ಇದಾರೆ ಗೋಪಕುಮಾರ್ ಹತ್ರ, ನೀನ್ ವೈಕುಂಠಕ್ಕೆ ಬಂದಿರೋದು ನನ್ನ ಸೌಭಾಗ್ಯ. ಮತ್ತೆ ಗೊತ್ತಾ, ನಿನ್ಕೋಸ್ಕರ ನಾನು ಎಷ್ಟು ಜನ್ಮಗಳಿಂದ ಕಾಯ್ಕೊಂಡಿದ್ದೆ ಗೊತ್ತಾ. ನಾನ್ ನಿನ್ಕೋಸ್ಕರ ಅನೇಕ ಜನ್ಮಗಳಿಂದ ನಾನು ನಿನ್ಕೋಸ್ಕರ ಕಾಯ್ಕೊಂಡಿದ್ದೆ. ನೀನ್ ಬರ್ತೀಯ ಅಂತ ಎಲ್ಲಾ ಜನ್ಮದಲ್ಲಿ ನಾನು ಕಾಯ್ಕೊಂಡಿದ್ದೀನಿ. ಅಷ್ಟೇ ಉತ್ಸಾಹದಿಂದ ನಾನು ನಿನ್ಕೋಸ್ಕರ ಕಾಯ್ಕೊಂಡಿದ್ದೆ. ಆದ್ರೂ ನೀನ್ ಬಂದಿಲ್ಲ. ಅವಾಗ ಸೊ ನಿನ್ ಹೆಂಗಾದ್ರೂ ಕರ್ಕೊ ಬರ್ಬೇಕು ಅಂತ ಏನ್ ಮಾಡ್ದೆ ನಾನು, ನಿನ್ಗೋಸ್ಕರ ನಾನು ಗುರು ಅನ್ನೋ ನನ್ನ ಪಾರ್ಷದಗಳನ್ನ ಕಳಿಸ್ತಾರೆ, ಗುರುಗಳನ್ನ ಕಳಿಸ್ದೆ ನಿನ್ನ ಹತ್ರ. ಅವ್ರ ಉಪದೇಶ ಕೇಳಿ ಮತ್ತೆ ನನ್ನ ಹತ್ರ ಬರ್ತೀಯ ಅಂತ. ಆದ್ರೇನು ಬಂದಿಲ್ಲ. ಆದ್ರೆ ಇವ್ ಗೊತ್ತು, ಲಾಸ್ಟ್ಗೆ ಅಷ್ಟೊಂದು ಎಲ್ಲಾ ಚಕ್ರದಲ್ಲಿ, ಜನ್ಮ ಮೃತ್ಯು ಚರದಲ್ಲಿ ಎಲ್ಲಾ ಚಕ್ರದಲ್ಲಿ ಸಿಕ್ಕಾಕಿಸ್ಕೊಂಡು ಎಷ್ಟೋ ಜನ್ಮಗಳಾದ್ಮೇಲೆ ನನ್ನ ಹತ್ರ ಬಂದಿದೀಯ, ಇದು ನನ್ನ ಸೌಭಾಗ್ಯ. ಸ್ವಾಮಿ ವಿಷ್ಣು ಭಗವಂತ ಹೇಳ್ತಾ ಇದ್ದಾರೆ ಗೋಪಕುಮಾರ್ ಹತ್ರ ವೈಕುಂಠ ಧಾಮದಲ್ಲಿ. ಅವ್ರು ನೋಡಿ ಅಷ್ಟು ಕಾಯ್ಕೊಂಡಿದ್ದಾರೆ ಪ್ರಭು ನಮ್ಗೋಸ್ಕರ. ಸೊ ಯಾವ್ದಾರ ಭಗವಂತ ಹತ್ರ ಏನು, ಭೂರಿ ಕರುಣಾಯ, ಅತ್ಯಂತ ಕರುಣ ಭಗವಂತ ಬಂದು. ಮತ್ತೇನು ಮೂರನೇದು ಬಂತು ನಮೋಲಯಾಯ. ಸರಿ, ಭಗವಂತ ಏನು ಮುಕ್ತನಾಗಿದ್ದಾನೆ, ಮತ್ತೆ ಏನು ಭಗವಂತ ಬಂದು ಅತ್ಯಂತ ಕರುಣವಾಗಿ ಇದ್ದಾನೆ. ಆದ್ರೆ ಇವಾಗ ನಾವು ಭಗವಂತನ ಕರಿತಾ ಕೂಡ ಇದ್ದೀರಿ, ಆದ್ರೆ ಭಗವಂತನ ನಾವು ಕರಿತಾ ಇರೋದು ಭಗವಂತನ ಕೇಳಿಸಿಲ್ಲ ಅಂದ್ರೆ, ಭಗವಂತನ ಕೇಳಿಸ್ಲಿಲ್ಲ ಅಂದ್ರೆ ಆ ತರ ಕ್ವಶನೇ ಇಲ್ಲ. ಯಾಕೆ ಭಗವಂತ ಬಂದು ಆ ತರ ಕೇಳಿಸಿಲ್ಲ ಅನ್ನೋ ಪಾಯಿಂಟೇ ಇಲ್ಲ. ಯಾಕೆ ಭಗವಂತ ಬಂದು ಹೃದಯದಲ್ಲೇ ಕುತ್ಕೊಂಡೇ ಇದ್ದಾನೆ. ಭಗವಂತ ಹೃದಯದಲ್ಲೇ ಕುತ್ಕೊಂಡೇ ಇದ್ದಾನೆ. ಭಗವಂತನ ಕೇಳಿಸಿಲ್ಲ ಅನ್ನೋ ಕ್ವಶನೇ ಇಲ್ಲ. ಭಗವಂತ ನಿನ್ ಕರೆದ್ರೆ ಸಾಕು, ಕಾಯ್ಕೊಂಡಿದ್ದಾನೆ ಕಾಪಾಡಕ್ಕೆ. ಭಗವಂತ ಕರೆದ್ರೆ ಸಾಕು, ಕಾಯ್ಕೊಂಡಿದ್ದಾನೆ ಕಾಪಾಡಕ್ಕೆ. ಅದರಿಂದ ಏನು, ಭಗವಂತ ಅತ್ಯಂತ ಕರುಣಮಯ. ಆದ್ರೆ ಜೀವಿ ಬಂದು ಆ ಭಗವಂತನ ಬಿಟ್ಬಿಟ್ಟು ಸಂಸಾರದಲ್ಲಿ ಸಿಕ್ಕಾಕೊಂಡಿರ್ತಾರೆ. अब मैंने श्री गुरु वैष्णव की कृपा से यह समझ लिया कि भगवत भक्ति को साधन द्वारा ही मेरे विमुखता दूर हो सकते हैं तथा पुनः स्वरूप में स्थित होकर भगवत प्रेम प्राप्त कर सकता हूँ. ಸೊ ಅವಾಗ ನನ್ಗೇನಾಗುತ್ತೆ, ಸೊ ನಾವು ಬಂದು ಈ ತರ ಸಿಕ್ಕಾಕೊಂಡಿದ್ದೀನಿ. ಆದ್ರೆ ಅನೇಕ ಜನ್ಮಗಳಿಂದ ಈ ತರ ಜನ್ಮ ಮೃತ್ಯು ಚರವೇದದಲ್ಲಿ ಏನಾಗಿದ್ದೀನಿ, ಸಿಕ್ಕಾಕೊಂಡಿದ್ದೀನಿ. ಆದ್ರೆ ನನ್ಗೆ ಯಾವಾಗ ಬಂದು ಆ ಗುರು ಮತ್ತೆ ವೈಷ್ಣವ್ ಕೃಪದಿಂದ ನನ್ಗ ಸೊ ಅರ್ಥ ಆಯ್ತು, ಏನು ನಾನು ಈ ತರ ಸಂಸಾರದಲ್ಲಿ ಸಿಕ್ಕಾಕೊಂಡಿದ್ದೀನಿ, ನನ್ನ ಸ್ವರೂಪ ಏನು, ನನ್ನ ನಿಜವಾದ ಸ್ವರೂಪ ಏನು, ಭಗವಂತನ ದಾಸನೆ ಮಾಡೋದು. ಇದು ಯಾವಾಗ ಅರ್ಥ ಆಗುತ್ತೆ, ಯಾವಾಗ ಗುರು ವೈಷ್ಣವ ಕೃಪೆಯಿಂದ ಮಾತ್ರ ಇದು ಅರ್ಥ ಆಗುತ್ತೆ. ಏನ್ ಅರ್ಥ ಆಗುತ್ತೆ ಅವಾಗ, ಭಗವಂತ ಭಕ್ತಿನಿಂದ ಮಾತ್ರನೇ ನಾನೇನು ಈ ಸಂಸಾರದಿಂದ ರಿಲೀಸ್ ಆಗೋದು. ಈ ಭೌತಿಕ ಜಗತ್ತಿನಿಂದ ಮಾತ್ರ ಭಗವದ್ ಭಕ್ತಿ ಮಾತ್ರನೇ ಆಶ್ರಯ ನನಗೆ, ಭಗವದ್ ಭಕ್ತಿ ಬಿಟ್ಬಿಟ್ಟು ಬೇರೆ ಇನ್ನೇನು ಆಶ್ರಯ ಇಲ್ಲ ಅಂತ ಅರ್ಥ ಆಗುತ್ತೆ. ಅವಾಗೇನಾಗುತ್ತೆ, ಅವಾಗ ಯಾವಾಗ ಅರ್ಥ ಆಗುತ್ತೋ ಅಂದ್ರೆ ನಾನು ಭಕ್ತಿ ಮಾತ್ರದ ಮಾಡ್ಬೇಕು, ಒಂದೇ ಒಂದು ಕಾರ್ಯ ಮಾಡ್ಬೇಕಾಗಿರೋದು ನಾನು ಏನು, ಅದು ಭಗವದ್ ಭಕ್ತಿದ ಮಾಡ್ಬೇಕು. ಅದು ಬಿಟ್ಟು ನಾನು ಮಾಡೋ ಬೇರೆ ಕಾರ್ಯ ಇನ್ನೇನು ಇಲ್ಲ. ಇದು ನನಗೆ ಯಾವಾಗ ಅರ್ಥ ಆಗುತ್ತೋ ಅವಾಗ ಅರ್ಥ ಆದ್ಮೇಲೆ ಏನ್ ಮಾಡ್ತೀನಿ, ನಾನು ಭಗವದ್ ಭಕ್ತಿ ಮಾಡ್ತೀನಿ. ಆ ಭಗವದ್ ಭಕ್ತಿ ಮಾಡ್ತಾ ಅವಾಗ ಏನಾಗುತ್ತೆ, ಸಾಧಕ ಬಂದು ಸೊ ಲಾಸ್ಟ್ ಅಲ್ಲಿ ಆ ಭಗವತ್ ಪ್ರೇಮ ಪಡ್ಕೊಂತಾನೆ. अतः भगवत कृपा द्वारा जब तक संसार में छुटकारा नहीं मिल जाता है तब तक मुझे युक्त वैराग्य के अवलंबन कर संबंध ज्ञान का साथ जीवन निर्वाह करने की विषय ग्रहण करना चाहिए. अभाव, रोग, शोक, बुढ़ापा आदि से उत्पन्न दुख और अर्थादि प्राप्ति, स्वस्थ
ಬಲ್ ವಿದ್ಯೆ ಆದಿ ಸೆ ಉತ್ಪನ್ನ ಸುಖ ಏ ಪ್ರಾರಬ್ಧ ಫಲ ಹೇ. ಈ ಜಗತ್ನಲ್ಲಿ ನೋಡಿ ಎಷ್ಟೇ ನಿಮ್ ದುಡ್ಡಿರ್ಬೋದು, ದುಡ್ಡು ಇಲ್ದಿರ ಇರಬಹುದು, ಮತ್ತೆ ಉನ್ನತ ವಿದ್ಯೆ ಓದಿರ್ಬೋದು, ಇಲ್ಲಾಂದ್ರೆ ಓದ್ದಿರೋನು ಇರ್ಬೋದು. ಮತ್ತೆ ಏನು ನಿಮ್ಗೆ ಅನೇಕ ವ್ಯಾಧಿಗಳಿರ್ಬೋದು, ಇಲ್ದಿರೋನು ಇರ್ಬೋದು, ಶೋಕ ಬರ್ಬೋದು, ಮತ್ತೆ ಏನು ವಯಸ್ಸಾಗೋದು, ಮತ್ತೆ ಏನು ಈ ತರ ಎಲ್ಲ ಅನೇಕ 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 ಸೊ ಒಬ್ಬೊಬ್ರಿಗೊಂದೊಂಥರ ಇರುತ್ತೆ. ಒಬ್ರು ತುಂಬಾ ಐಶ್ವರ್ಯ ಇರುತ್ತೆ, ಇನ್ನೊಬ್ರ ಹತ್ರ ಐಶ್ವರ್ಯನೇ ಇರಲ್ಲ. ಈ ತರ ಎಲ್ಲ ಒಬ್ಬೊಬ್ರು ಎಲ್ಲಾನು ಒಂದು ಇದ್ದೇ ಇರುತ್ತೆ. ಸೊ ಇದೆಲ್ಲ ಏನ್ ಮಾಡ್ಬೇಕು, ಇದೆಲ್ಲ ಪ್ರಾರಬ್ಧ, ಇದೆಲ್ಲ ನಮ್ ಪ್ರಾರಬ್ಧ ಕರ್ಮ ಅಂತ ಏನ್ ಮಾಡ್ಬೇಕು, ಸಹನೆ ಮಾಡ್ಕೊಂಡು ಭಜನೆ ಮಾಡ್ಬೇಕಾಗುತ್ತೆ. ಸೊ ಇದರಿಂದ ನಾವು ತಪ್ಸ್ಕೊಳಕ್ ಆಗಲ್ಲ. ಈ ಪ್ರಾರಬ್ಧ ಕರ್ಮನಿಂದ ನಾವೇನ್ ಮಾಡಕ್ಕಾಗಲ್ಲ, ತಪ್ಸ್ಕೊಳಕ್ ಆಗಲ್ಲ. ನಾನೇನ್ ಮಾಡ್ಬೇಕು, ಇದರಿಂದ ನಾನು ಬಂದು ಅನುಭವಿಸ್ಲೇಬೇಕು. ಆಕ್ಚುಲಿ ಗೊತ್ತು. ಸೊ ಎಲ್ಲಾರ್ಗೂ ಫಿಕ್ಸ್ ಆಗಿದೆ. ಇವಾಗ ಏನೇ ಆಗಿರ್ಲಿ, ನಾವೊಂದು ಆಯು ಕರ್ಮಂಚ ವಿತ್ಯಂಚ ವಿದ್ಯಾ ನಿಧನಮೇವಚ. ಸೊ ನಾವು ಬಂದು ನಮ್ಮ ಆಯುಷ್ ಎಷ್ಟು, ಮತ್ತೆ ನಾವ್ ಎಷ್ಟು ಸಂಪಾದನೆ ಮಾಡ್ತೀರಿ, ಮತ್ತೆ ನಾವ್ ಎಷ್ಟು ವಿದ್ಯಾ ಓದುತ್ತೀರಿ, ಮತ್ತೆ ನಾವು ಎಲ್ಲ, ಸೊ ನಾವ್ ಏನ್ ಕೆಲಸ ಮಾಡ್ತೀರಿ, ನಾವ್ ಮೃತ್ಯು ಯಾವಾಗ, ನಾವ್ ಎಷ್ಟು ದುಡ್ಡು ಸಂಪಾದನೆ ಮಾಡ್ತೀವಿ, ಇದೆಲ್ಲ ನಾವು ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಸುಖಂ ಐಂದ್ರಿಕಂ ದೈತ್ಯಂ ದೇಹ ಯೋಗೇನ ದೇಹಿನಂ ಸರ್ವತ್ರ ಲಭ್ಯತೆ ದೈವತ್ ಯಥಾ ದುಃಖಂ ಯತ್ನತ. ಸೊ ಆಲ್ರೆಡಿ ನಾವು ಬಂದು ಎಷ್ಟು ಅನುಭವಿಸ್ಬೇಕು, ಎಲ್ಲಿ ಮಾಡ್ಬೇಕು ಅಂತ ಆಲ್ರೆಡಿ ಅದು ಬಂದು ಆಲ್ರೆಡಿ ನಾವ್ ಇದೆಲ್ಲ ನಮ್ ಪ್ರಾರಬ್ಧ ಕರ್ಮ. ಸೊ ನಮ್ ಗರ್ಭದಲ್ಲಿರುವಾಗ ನಮ್ ಇದೆಲ್ಲ ಫಿಕ್ಸ್ ಆಗ್ಬಿಟ್ಟಿರುತ್ತೆ. ನಾವು ಇದ್ರಕೋಸ್ಕರ ನಾವು ಏನು ಅದ್ರಕೊಂತ ನಾವು ಸಪ್ರೇಟ್ ಆಗಿ ನಾವು ಬಂದು ಏನು ಪ್ರಯತ್ನ ಪಡೋ ಅವಶ್ಯಕತೆ ಇಲ್ಲ. ಪ್ರಹ್ಲಾದ್ ಮಹಾರಾಜ್ ಅವ್ರ ಹೇಳೋದು ಇದು ಪ್ರಹ್ಲಾದ್ ಮಹಾರಾಜ್ ಇರ್ತಾರಲ್ಲ ಫ್ರೆಂಡ್ಸ್, ಅವ್ರಿಗೆ ಹೇಳೋವಿದ್ದೆ, ನೀನ್ ಇದ್ರಕೋಸ್ಕರ ನೀನ್ ಯಾವಾಗ್ಲೂ ಬಂದು ಪ್ರಯತ್ನ ಪಡೋ ಅವಶ್ಯಕತೆ ಇಲ್ಲ. ಯಾಕೆ ಇದು ಆಲ್ರೆಡಿ ನಿನ್ ಫಿಕ್ಸ್ ಆಗ್ಬಿಟ್ಟಿದೆ. ಎಕ್ಸಾಂಪಲ್ ನಾವು ನಾರ್ಮಲ್ ಆಗಿ ಭೌತಿಕ ಜಗದಲ್ಲೇ ನೋಡಿರ್ಬೋದು, ಒಬ್ರು ಓದಿರೋದೇ ಇಲ್ಲ, ಆದ್ರೆ ದುಡ್ಡು ಹೆಂಗ್ ಲಾಟ್ರಿ ಓಡುತ್ತೆ ಅಂದ್ರೆ ಅದ್ ಲಾಟ್ರಿ ಓಡುತ್ತೆ. ಇನ್ನೊಬ್ನು ತುಂಬಾ ಓಡಿರ್ತಾನೆ, ಅವ್ನು ಏನೇ ಮಾಡ್ಲಿ ದುಡ್ಡೇ ಬರಲ್ಲ ಅವನ ಕೈಯಲ್ಲಿ. ಯಾಕೆ, ಇದು ಆಲ್ರೆಡಿ ಅವ್ರು ಬಂದು ಫಿಕ್ಸ್ ಆಗ್ಬಿಟ್ಟಿರುತ್ತೆ. ನಾವ್ ಇದ್ರಗೋಸ್ಕರ ಪ್ರಯತ್ನ ಪಡೋ ಅವಶ್ಯಕತೆ ಇಲ್ಲ. ನಾವ್ ಏಕ ಮಾತ್ರ ಪ್ರಯತ್ನ ಪಡ್ಬೇಕು, ಏನಕ್ಕೋಸ್ಕರ ಅಂದ್ರೆ ಭಕ್ತಿ ಪಡೆಯಕ್ಕೋಸ್ಕರ ಮಾತ್ರನೇ ನಾವು ಬಂದು ಪ್ರಯತ್ನ ಪಡಿಬೇಕು. ಅದು ಭಕ್ತಿ ಬಿಟ್ಬಿಟ್ಟು ಬೇರೆ ಇನ್ನೇನು ಅವಶ್ಯಕತೆ ಇಲ್ಲ. ಸೊ ಹೇಳ್ತಾರಲ್ಲ, ಇವ್ರನ್ನ ದುಡ್ಡು ಹೋಗ್ಬಿಡ್ತು, ಸೊ ಅವ್ರನ್ನ ದುಡ್ಡು ಹೋಗ್ಬಿಡ್ತು, ಅದ ದುಡ್ಡು ಅಲ್ಲೋಯ್ತು, ಸೊ ಮತ್ತೆ ಇನ್ನೇನಾದ್ರೂ ಆಗಿತ್ತು, ಅವ್ರನಿಂದ ಇದಾಯ್ತು, ಇದ್ರಿಂದ ಅವ್ರಾಯ್ತು. ಸೊ ಇದೆಲ್ಲ ಸೆಕೆಂಡ್ರಿ ರೀಸನ್ ಮಾತ್ರನೇ. ಇವ್ರು ಅವ್ರು ಇವ್ರು ಅನ್ನೋದು ಮುಖ್ಯ ರೀಸನ್ ಏನು, ನಮ್ ಕರ್ಮನೇ. ನಮ್ ಕರ್ಮ ಮಾತ್ರನೇ ಮುಖ್ಯವಾದ ರೀಸನ್. ಎಲ್ಲಾದ್ ನಮ್ ಕರ್ಮನಿಂದಲ್ಲ ಆಯ್ತು ಅಷ್ಟೇ. ಯಾರೇ ನಮ್ ಕರ್ಮನಿಂದ ನಮ್ ದೂರ್ಸೋ, ನಮ್ ಕರ್ಮನಿಂದ ಬೇರೆ ಹೊಸ ವ್ಯಕ್ತಿ ಏನೋ ಬಂದ್ಬಿಟ್ಟು ನಮ್ಗೆ ಮಾಡ್ಬಿಡಕ್ ಆಗಲ್ಲ. ಎಲ್ಲ ನಿಮ್ ಕರ್ಮ ಈ ತರ ಇದೆ, ನಿಮ್ ಕರ್ಮ ಪೂರ್ಣ ಆಗೋಕ್ಕೋಸ್ಕರ ಅವನು ಬೇರೆ ಒಂದು ವ್ಯಕ್ತಿ ಬಂದು ನಿಮ್ ಸೆಕೆಂಡ್ರಿ ರೀಸನ್ ಅಷ್ಟೇ. ಆ ಬೇರೆ ಪರ್ಸನ್ ಬಂದು ಸೆಕೆಂಡ್ರಿ ರೀಸನ್ ಮಾತ್ರನೇ. ಆದ್ರೆ ಪ್ರೈಮರಿ ರೀಸನ್ ಏನು, ನಮ್ ಕರ್ಮನೇ. ಅದ್ ಬಿಟ್ಬಿಟ್ಟು ಬೇರೆ ಇನ್ನೇನಿಲ್ಲ. ಅದರಿಂದ ಏನು, ಎಲ್ಲಾನು ಬಂದು ಅನುಭವಿಸ್ಲೇಬೇಕು. ಸೊ ಯಾತರ ಬಂದು ದುಃಖ ನಾವು ಕೇಳ್ಕೊಂತೀರನೇ, ಯಾತರ ದುಃಖ ಬರುತ್ತೋ ಅದೇ ತರನು ಸುಖನೂ ಬಂದೇ ಬರುತ್ತೆ. ದುಃಖ ಬಂದ್ರೆ ಅದ್ರ ರಿಸಲ್ಟ್ ಸುಖ ಬಂದೇ ಬರುತ್ತೆ. ಅದಕ್ಕೋಸ್ಕರ ನೀವು ಸುಖಕ್ಕೆ ಸಪರೇಟ್ ಆಗಿ ಪ್ರಯತ್ನ ಪಡೋ ಅವಶ್ಯಕತೆ ಇಲ್ಲ. ಹಾನಿ ಲಾಭ ಜೀವನ್ ಮರಣ ಸುಖ ದುಃಖ ಏ ಪಾರಮಾರ್ಥಿಕ್ ನಹಿ ಹೇ. ಸೊ ಇಲ್ಲಿ ಏನೇ ಬರ್ಲಿ ಭೌತಿಕ ಲೋಕದಲ್ಲಿ, ಏನು ಸುಖ ದುಃಖ ಆಗಿರ್ಲಿ, ಮತ್ತೆ ನಷ್ಟ ಆಗಿರ್ಲಿ, ಇಲ್ಲಾಂದ್ರೆ ಲಾಭ ಆಗಿರ್ಲಿ, ಮತ್ತೇನು ಜೀವನ ಮರಣ ಸುಖ ದುಃಖ, ಮತ್ತೇನು ಸುಖ ಏನೇ ಈ ತರ ಏನೇ ಆದ್ರೂ ಮಾತ್ರ ಸ್ಪರ್ಶಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮ ಪಾಯನ ನಿತ್ಯಸ್ ತಾತಿಂಕ್ಷಸ್ವ ಭಾರತ. ಈ ತರ ಸುಖ ದುಃಖ ಯಾತರ ಬಂದು ಬಿಸಿಲು ಕಾಲ ಬಂದ್ರನು ಏನು, ಮತ್ತೆ ಚಳಿಕಾಲ ಬಂದ್ರನು ಸೊ ಏನ್ ಮಾಡ್ತಾ ಇರ್ತಾರೆ ಲೇಡೀಸ್, ಅಡುಗೆ ಮಾಡೋದು ಬಿಡಲ್ವ, ಅದೇ ತರನೇ ಬಂದು ಚಳಿಕಾಲ ಬಂದ್ರೆ ಬಿಸಿಲು ಕಾಲ ಬಂದೇ ಬರುತ್ತೆ, ಬಿಸಿಲು ಕಾಲ ಬಂದ್ರೆ ಮತ್ತೆ ಮಳೆಕಾಲ ಚಳಿಕಾಲ ಬಂದೇ ಬರುತ್ತೆ. ಆದ್ರೆ ಏನು, ಚಳಿಕಾಲ ಬರುತ್ತೆ ಅಂತ ಸೊ ಮತ್ತೆ ಬಿಸಿಲುಗಾಲ ಬರುತ್ತೆ ಅಂತ ಅವ್ರವ್ರ ಕೆಲ್ಸಗಳು ಮಾಡೋದು ಮಾಡದೇ ಇರೋದು ಬಿಡಲ್ಲ. ಅವ್ರವ್ರ ಕೆಲ್ಸಗಳು ಜೀವಗಳು ಏನ್ ಮಾಡ್ತಾರೆ, ಎಲ್ಲ ಮನುಷ್ಯರು ಅವ್ರವ್ರ ಕೆಲಸ ಮಾಡ್ತಾನೆ ಇರ್ತಾರೆ. ಅದೇ ತರನೇ ಆದ್ರೆ ಏನ್ ಮುಖ್ಯ ಏನು, ಅದನ್ನ ಸಹನೆ ಮಾಡ್ಕೊಂಡು ಮಾಡ್ತಾ ಇರ್ತಾರೆ. ಚಳಿಕಾಲ ಬಿಸಿಲು ಕಾಲ ಇದೇನೇ ಬರ್ಲಿ, ಅವ್ರವ್ರ ಮನುಷ್ಯಗಳು ಏನ್ ಮಾಡ್ತಾರೆ, ಅದನ್ನ ಸಹನ ಮಾಡ್ಕೊಂಡು ಅವ್ರವ್ರ ಕೆಲಸ ಮಾಡ್ತಾನೆ ಇರ್ತಾರೆ. ಅದೇ ತರನೇ ಸುಖ ಬಂದ್ರೆ ದುಃಖ ಬರುತ್ತೆ, ದುಃಖ ಬಂದ್ರೆ ಸುಖ ಬಂದೇ ಬರುತ್ತೆ.
ಇದಕ್ಕೋಸ್ಕರ ಏನು ಇದ್ರಗೋಸ್ಕರ ಸಹನ ಮಾಡ್ಕೊಂಡು ಏನ್ ಮಾಡ್ಬೇಕು, ಭಕ್ತಿ ಮಾಡ್ಲೇಬೇಕು. ಸುಖ ಆಗೋದ್ರಿ ದುಃಖ ಬಂದ್ರೆ ಮಾತ್ರ ನಮ್ ಪ್ರಾರಬ್ಧ ಕರ್ಮ, ಸುಖ ಬಂದ್ರೆ ನಮ್ ಪ್ರಾರಬ್ಧ ಕರ್ಮ ಅನ್ನೋದಿಲ್ಲ. ಆ ಸುಖ ಕೂಡ ನಮ್ ಪ್ರಾರಬ್ಧ ಕರ್ಮನೇ. ಸುಖ ಆಗಿರ್ಲಿ ದುಃಖ ಆಗಿರ್ಲಿ ಎಲ್ಲ ಬಂದು ನಮ್ ಪ್ರಾರಬ್ಧ ಕರ್ಮನೇ. ಅದರಿಂದ ಏನು ಇದರಿಂದ ನನಗೆ ಈ ಸುಖ ಆಗಿರ್ಲಿ ದುಃಖ ಆಗಿರ್ಲಿ ಕಷ್ಟ ಆಗಿರ್ಲಿ ನಷ್ಟ ಆಗಿರ್ಲಿ ಇದೆಲ್ಲ ಯಾರ್ಗ್ ಬರ್ತಾ ಇದೆ, ಇದೆಲ್ಲ ಈ ಶರೀರಕ್ಕೆ ಬರ್ತಾ ಇದೆ ಅಷ್ಟೇ. ಆದ್ರೆ ನಾನೇನು ನನ್ ಭಗವಂತನ ನಿತ್ಯ ದಾಸ, ನನಗೆ ಇದ್ರಲ್ಲಿ ಏನ್ ಸಂಬಂಧನೇ ಇಲ್ಲ. ನನಗೆ ಇದ್ರಲ್ಲಿ ಏನು ಸಂಬಂಧನೇ ಇಲ್ಲ. ಆದ್ರೆ ಸಂಬಂಧ ಇರೋ ತರ ನಾವು ಅನ್ಕೊಂತಾ ಇದೀರ ಅಷ್ಟೇ. ಅದರಿಂದ ಏನ್ ಹೇಳ್ತಾರೆ, ಅತ ಇನ್ ಜಡ ವಿಷಯಕ್ಕೂ ಮೇರ ಕುಚ್ ಬಿ ಪ್ರಯೋಜನ ನಹೀ ಹೇ, ಇಸ್ ಪ್ರಕಾರ ವಿಚಾರ ಕರ್ ಮೇ ಅತ್ಯಂತ ದೀನಿಂದ ಪೂರ್ವಕ್. ಅದರಿಂದ ಆ ಸಾಧಕ ಈ ತರ ಎಲ್ಲ ಅನ್ಕೊಂಡ್ ಏನ್ ಮಾಡ್ತೇನೆ ಅವಾಗ ಬಂದು ಈ ಸಾಧಕ ಓಕೆ ನಾವ್ ಬಂದು ಈ ತರ ಅನ್ಕೊಂಡ್ ಬಂದು ನಾವು ಇಮಿಡಿಯೇಟ್ ಆಗಿ ಇದನ್ನೆಲ್ಲ ಬಿಡಕ್ಕೂ ಆಗಲ್ಲ. ಇವಾಗ ಎಲ್ಲಾರ್ಗು ನಮ್ಗೆ ಗೊತ್ತು ನಾವು ಈ ಶರೀರ ಅಲ್ಲ, ನಾವ್ ಆತ್ಮ ಅಂತ. ಆದ್ರೆ ನಮ್ಗೆ ನಿಜವಾಗ್ಲೂ ಅಜ್ಞಾನ ಇದೆಯಾ? ಬರೀ ಬಾಯಲ್ಲಿ ಹೇಳ್ತಾ ಇದ್ದೀರ ಅಷ್ಟೇ. ನಮ್ಗೆ ನಿಜವಾಗ್ಲೂ ಅಜ್ಞಾನ ಇಲ್ಲ. ಅಜ್ಞಾನ ಯಾವಾಗ ಬರುತ್ತೆ? ಅದ್ ಭಗವಂತನ ಕೃಪೆನಿಂದ ಮಾತ್ರನೇ ಬರೋದು. ಭಗವಂತನ ಕೃಪೆನಿಂದನೇ ಬರೋದು. ಏನು ಈ ಸುಖ ಆಗಿರ್ಲಿ ದುಃಖ ಆಗಿರ್ಲಿ ಇದನ್ನೆಲ್ಲ ಸಮಾನವಾಗಿ ಸಹನೆ ಮಾಡ್ಬೇಕು. ಮತ್ತೆ ಇದ್ರೆಲ್ಲ ನನ್ ಸುಮ್ನೆ ಇದೆಲ್ಲ ಸ್ವಲ್ಪ ದಿನ ನಾಟಕ ಮಾತ್ರನೇ. ಏನು ಈ ಸುಖ ದುಃಖ ಅನ್ನೋದು ಕಷ್ಟ ನಷ್ಟ ಅನ್ನೋದು ಈ ಶರೀರ ಇರೋವರೆಗೂ ಕಷ್ಟ ನಷ್ಟ. ಶರೀರ ಹೋದ್ಮೇಲೆ ಏನ್ ಕಷ್ಟ ನಷ್ಟ? ಈ ಶರೀರ ಹೋದ್ಮೇಲೆ ಏನ್ ಕಷ್ಟ ನಷ್ಟ ಇರುತ್ತೆ? ಮತ್ತೆ ಓಕೆ ಈ ಶರೀರ ಇವಾಗ್ಲೇ ಹೋಗುತ್ತಾ, ನನ್ 80 ವರ್ಷದಲ್ಲೇ ಈ ಶರೀರ ಹೋಗುತ್ತಾ ಅಂತ ಫಿಕ್ಸ್ ಆಗಿ ಹೇಳಕ್ಕಾಗಲ್ಲ. ಯಾವಾಗ ಹೋಗುತ್ತೆ ಅಂತ ಏನೇ ಹೇಳಕ್ಕೆ ಆಗಲ್ಲ. ಇದು ಯಾವಾಗ ಶರೀರ ನಷ್ಟ ಆಗುತ್ತೋ ಅದನ್ನು ಹೇಳಕ್ಕಾಗಲ್ಲ. ಮತ್ತೆ ಶರೀರ ಯಾವಾಗ ನಷ್ಟ ಆಗುತ್ತೋ ಹೇಳಕ್ಕಾಗಲ್ಲ. ಮತ್ತೆ ಈ ಸುಖ ದುಃಖನೂ ಶಾಶ್ವತ ಅಲ್ಲ. ಮತ್ತೆ ನಾವ್ ಏನಕ್ಕೋಸ್ಕರ ಕಷ್ಟ ಬೀಳ್ತಾ ಇದೀರಿ? ಅದ್ರಿಗೆ ಹೇಳ್ತಾರೆ ಕೌಮಾರಂ ಆಚರಿತ ಪ್ರಜ್ಞ ದುರ್ಬಾ. ಕೌಮಾರಂ ಆಚರಿತ ಪ್ರಜ್ಞ ಧರ್ಮಾನ್ ಭಾಗವತ ನಿಹ ದುರ್ಲಭ ಮನುಷ್ಯ ದೇಹ ತದ್ಯಪ್ಯ ಧ್ರುವಮರ್ತದಂ. ಸಿಕ್ಕಿರೋದೇ ತುಂಬಾ ಕಷ್ಟ. ಭಕ್ತಿ ಮಾಡಕ್ ಮಾತ್ರನೇ ಶರೀರ ಇರೋದು. ಶರೀರ ಇರೋದು. ಅದ್ರಿಗೆ ಹೇಳ್ತಾರಲ್ವಾ, ಹೃದೇಹ ಮಾಧ್ಯಂ ಸುಲಭಂ ಸುದುರ್ಲಭಂ ಪ್ಲವಂ ಸುಕಲ್ಪಾಂ ಗುರುಕರ್ಣಧಾರಂ ಮಯಾನುಕೂಲ ಬಸ್ವತೇರಿತಂ ಪುಮಾನ್ ಭವಾಬ್ದಿಂ ನ ತರೆ ಸಮಾತ್ಮಃ. ಅರೆ ಎಷ್ಟು ಭಾಗ್ಯ ಸಿಕ್ಕಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಹೇಳ್ತಾ ಇದಾರೆ ಈ ಶ್ಲೋಕದಲ್ಲಿ. ಈ ಶರೀರ ಸಂಸಾರದಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ರಿ. ಈ ಸಂಸಾರದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ರಿ. ಆದ್ರೆ ಏನು ಈ ಸಂಸಾರದಿಂದ ಪಾರ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಹೊರ್ಗಡೆ ಬರ್ಬೇಕು. ಹೊರ್ಗಡೆ ಬರೋದು ಯಾವ ತರ ಹೊರಗಡೆ ಬರೋದು? ಈ ಶರೀರ ಅನ್ನೋ ಬೋಟು. ಈ ಹೊರಗಡೆ ಬರಕ್ಕೆ ಈ ಶರೀರ ಅನ್ನೋದು ಒಂದು ಸಾಧನ ಅಷ್ಟೇ. ಈ ಶರೀರ ಎಕ್ಸಾಂಪಲ್ ನಾವು ಇಲ್ಲಿಂದ ಎಲ್ಲಾದ್ರೂ ಹೋಗ್ಬೇಕಂತ ಇಟ್ಕೊಂಡು, ಎಕ್ಸಾಂಪಲ್ ಇಲ್ಲಿಂದ ವೃಂದಾವನಕ್ಕೆ ಹೋಗ್ತೀರಿ. ನಾವ್ ಏನಲ್ಲಿ ಟ್ರೈನಲ್ಲಿ ಹೋಗ್ತೀರಿ. ಟ್ರೈನಲ್ಲಿ ಹೋಗ್ತೀರಿ. ಆದ್ರೆ ಟ್ರೈನಲ್ಲಿ ಯಾವಾಗ್ಲೂ ಪರ್ಮನೆಂಟ್ ಆಗಿ ಇರಲ್ಲ ಅಲ್ವಾ? ಎಷ್ಟವರೆಗೂ ಡೆಸ್ಟಿನೇಷನ್ ಅಂದ್ರೆ ಆ ಟ್ರೈನ್ ಏನಕ್ಕೆ ಯೂಸ್ ಆಗುತ್ತೆ? ಆ ಡೆಸ್ಟಿನೇಷನ್ಗೆ ಅಂದ್ರೆ ಆ ಮಥುರಾಕ್ಕೆ ಕರ್ಕೊ ಹೋಗಕ್ಕೆ, ಇಲ್ಲ ವೃಂದಾವನಕ್ಕೆ ಕರ್ಕೊ ಹೋಗಕ್ಕೆ ಟ್ರೈನ್ ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇ, ಒಂದು ವೆಹಿಕಲ್ ಅಷ್ಟೇ. ಏನು ನಮ್ಗೆ ವೃಂದಾವನಕ್ಕೆ ಕರ್ಕೊ ಹೋಗಕ್ಕೆ ಟ್ರೈನ್ ಅನ್ನೋದು ಒಂದು ವೆಹಿಕಲ್ ಅಷ್ಟೇ. ಅಲ್ಲಿವರೆಗೂ ಹೋದ್ಮೇಲೆ ಏನು ಆ ಟ್ರೈನ್ ಬಿಟ್ಬಿಟ್ಟು ಹೋಗ್ಬಿಡ್ತೀರಿ. ಅಂದ್ರೆ ಏನು ಆ ಟ್ರೈನ್ ಮುಖ್ಯ ರೀಸನ್ ಏನು? ನಮ್ನ ಇಲ್ಲಿ ಬೆಂಗಳೂರಿಂದ ವೃಂದಾವನ ಕರ್ಕೊ ಹೋಗೋದು ಆ ಟ್ರೈನ್ ರೀಸನ್. ಅದು ವೆಹಿಕಲ್, ಅದು ಟ್ರೈನ್ ರೀಸನ್ ಅಷ್ಟೇ, ಅಷ್ಟು ಮಾತ್ರನೇ. ಅದೇ ತರನೇ ಈ ಶರೀರ ಏನಕ್ಕಿರೋದು? ನಾವು ಭಗವತ್ ಭಕ್ತಿ ಪಡ್ಕೊಬೇಕು, ಭಗವತ್ ಪ್ರೇಮ ಪಡಿಬೇಕು, ಭಗವಂತನ ಪಾದ ಆಶ್ರಯ ತಗೋಬೇಕು. ಅದ್ರಿಗೆ ವೆಹಿಕಲ್ ಅಷ್ಟೇ ಈ ಶರೀರ. ಆ ಶರೀರ ಯಾತರ ವೃಂದಾವನಕ್ಕೆ ಹೋಗಿ ಟ್ರೈನ್ ಯಾತರ ವೆಹಿಕಲ್, ಅದೇ ತರನೇ ಈ ನಮ್ ಕೃಷ್ಣ ಪ್ರೇಮ ಪಡೆಯಕ್ಕೆ, ಆ ಭಗವಂತನ ಭಕ್ತಿ ಪಡೆಯಕ್ಕೆ ಈ ಶರೀರ ಅನ್ನೋದು ಒಂದು ವೆಹಿಕಲ್ ಅಷ್ಟೇ. ಒಂದು ಸಾಧನೆ ಅಷ್ಟೇ ಈ ಶರೀರ ಅನ್ನೋದು. ಆತರ ಸಂಸಾರದಲ್ಲಿ ಏನು ಸಿಕ್ಕಾಕೊಂಡ್ಬಿಟ್ಟಿದ್ಯಾ, ಅದರಿಂದ ಹೊರಗಡೆ ಬರಕ್ಕೇನು ಈ ಶರೀರ ಅನ್ನೋದು ಒಂದು ಬೋಟು. ಸಂಸಾರ ಅನ್ನೋ ಸಮುದ್ರದಲ್ಲಿಂದ ನೀನು ಹೊರಗಡೆ ಬರಕ್ಕೆ ಈ ಶರೀರ ಅನ್ನೋದು ಒಂದು ಬೋಟು. ಸರಿ, ಆ ಬೋಟ್ ಮಾತ್ರ ಇದ್ರೆ ಸಾಕಾಗಲ್ಲ ಅಲ್ವಾ? ಅದನ್ನ ಯಾರಾದ್ರೂ ಒಬ್ರು ನಡೆಸ್ಬೇಕು. ಅದನ್ನ ಯಾರು ನಡೆಸ್ತಾ ಇದ್ದಾರೆ? ಗುರು ಕರ್ಣಧಾರಂ. ಗುರು ಅನ್ನೋದು ಶರೀರ ನಡೆಸ್ತಾ ಇದ್ದಾರೆ ಶರೀರನ. ಶರೀರ ಅನ್ನೋ ಬೋಟ್ ಮೇಲೆ ಗುರು ಅನ್ನೋರು ಕುತ್ಕೊಂಡು ನಡೆಸ್ತಾ ಇದ್ದಾರೆ ಈ ಬೋಟ್ನ. ಮತ್ತೇನು? ಅವಕ್ಕೆ ಬೋಟ್ ಏನೋ ಹೋಗ್ತಾ ಇದೆ, ಎಲ್ಲಿ? ಹೊರಗಡೆ ಹೋಗ್ತಾ ಇದೆ. ಆದ್ರೆ ಗಾಳಿ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಬಂದ್ಬಿಟ್ರೆ, ಗುರು ಓಡಿಸ್ತಾ ಇದ್ರು ಗಾಳಿ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಬಂದ್ರೆ ಹೆಂಗಾಗುತ್ತೆ? ಉಲ್ಟಾ ಹಿಡ್ಕೊ ಹೋಗುತ್ತೆ. ಆದ್ರೆ ಭಗವಂತ ಏನ್ ಹೇಳ್ತಾ, ಇಲ್ಲ ಇಲ್ಲ ಇಲ್ಲ, ಅದ್ರಿಗೆ ನನ್ ಕೃಪೆ ಇದೆ,
ನನ್ ಕೃಪೆ ಅನ್ನೋ ಗಾಳಿ ಕರೆಕ್ಟ್ ಆಗಿ ಬರ್ತಾ ಇದೆ ಇನ್ನೂ ಬೇಗ ಹೋಗಕ್ಕೆ. ಸಮುದ್ರ ತೀರ ಹತ್ರ ಹೋಗಕ್ಕೆ ಏನು ಗಾಳಿ ಕರೆಕ್ಟ್ ಆಗಿ ಬರ್ತಾ ಇದೆ, ಏನು ಇನ್ನೂ ಫಾಸ್ಟ್ ಆಗಿ ಬರ್ಬೇಕು ಅಂತ. ಇಷ್ಟೆಲ್ಲ ಸಹಾಯ ಮಾಡ್ತಾ ಇದೆ ಭಗವಂತ ಬಂದು, ವೈಷ್ಣವರು ಬಂದು. ಆದ್ರೇನು ಈ ಸಂಸಾರ ಯಾರು ಪಾರ ಮಾಡಲ್ವೋ ಅವ್ರೇನಾಗ್ತಾರೆ, ಸೊ ಅವ್ರು ಬಂದು ತುಂಬಾ 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 ದುರ್ಭಾಗ್ಯರು. ಅದಕ್ಕೆ ಹೇಳ್ತಾರಲ್ವ, ಸಮಾಶ್ರಿತಾಯ ಪದ ಪಲ್ಲವ ಪ್ಲವ ಮಹತ್ ಪದಂ ಪುಣ್ಯಶೋ ಮುರಾರೆ ಪರಾಂ ಪದಂ ಭವಾಂ ಪದಂ ಯತ್ ಪದಂ ನತೇಶಂ ಪದಂ ಪದಂ ಯತಿ ಪದಂ ನತೇಶಂ. ಸೊ ಈ ತರ ಸಂಸಾರ ಅನ್ನೋದು ಏನು ಮಹಾಸಾಗರನ, ಇದನ್ನ ಯಾರ ಕೈಲೇ ದಾಟಕ್ ಆಗಲ್ಲ. ನಾವ್ ಅನ್ಕೊಬಹುದು ಸೊ ನಾವ್ ಬಂದು ಪುಣ್ಯ ಮಾಡ್ಬಿಡ್ರೆ, ಇಲ್ಲಾಂದ್ರೆ ಪಾಪ ಮಾಡಿದ್ರೆ, ಇಲ್ಲಾಂದ್ರೆ ದಾನ ಧರ್ಮ ಮಾಡಿದ್ರೆ, ಇಲ್ಲಾಂದ್ರೆ ಹೋಮ ಮಾಡಿದ್ರೆ ನಾವು ಬಂದು ಸಂಸಾರ ದಾಟ್ಬೋದು ಅಂತ. ಯಾವಾಗೂ ದಾಟಕ್ ಆಗಲ್ಲ. ಸುಖ ಕಷ್ಟ ಮತ್ತೇನು, ಇಲ್ಲಾಂದ್ರೆ ಇನ್ನು ಜಾಸ್ತಿ ಇದೆಲ್ಲ ಹೋಮ ದಾನ ಧರ್ಮ ಮಾಡಿದ್ರೆ ಏನಾಗುತ್ತೆ, ಸ್ವರ್ಗಕ್ಕೆ ಹೋಗ್ತೀರಾ, ಇಲ್ಲಾಂದ್ರೆ ನರಕಕ್ಕೆ ಹೋಗ್ತೀರಾ, ಇಲ್ಲಾಂದ್ರೆ ಜಾಸ್ತಿ ಅಂದ್ರೆ ಜಾಸ್ತಿ ಬ್ರಹ್ಮ ಆಗ್ಬಿಡ್ತೀರಾ ಅಷ್ಟೇ. ಆದ್ರೇನು ಬ್ರಹ್ಮ ಆದ್ರೇನು ಏನು, ಮತ್ತೆ ಪುನರ್ಜನ್ಮ ಇದ್ದೇ ಇರುತ್ತೆ. ಮತ್ತೆ ಜನ್ಮ ಮೃತ್ಯು ಜರ ವ್ಯಾಧಿ ಇನ್ ಚಕ್ರದಲ್ಲಿ ಸಿಕ್ಕಾಕೋಬೇಕು. ಇದರಿಂದ ಹೊರ್ಗಡೆ ಬರಕ್ಕೆ ಯಾರ ಕೈಯಲ್ಲಿ ಸಾಧ್ಯನೇ ಇಲ್ಲ. ಅಷ್ಟು ಮಾತ್ರನೇ ಓಕೆ, ಇದ್ ಮಾತ್ರ ಇದ್ರೆ ಪರವಾಗಿಲ್ಲ. ಮತ್ತೇನು ಈ ಶರೀರದಲ್ಲಿ ಮತ್ತೆ ಈ ಸಂಸಾರದಲ್ಲಿ ಆತರ ಒಂದೊಂದು ಅಜ್ಜಕ್ಕೂ ಏನು ತಲೆನೋವ್ಲೆ, ಒಂದೊಂದು ಅಜ್ಜನೂ ಏನು ತಲೆನೋವೆ. ಎಲ್ಲ ಒಂದೊಂದು ಅಜ್ಜಕ್ಕೂ ದುಃಖ 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 ದುಃಖ. ಇಷ್ಟು ಕಷ್ಟ ಈ ಸಂಸಾರ ಅನ್ನೋದು. ಆದ್ರೆ ಯಾರು ಭಗವಂತ ಸ್ವಾಮಿ ಹೇಳ್ತಾ ಇದಾರೆ, ನನ್ ಪಾದ ಪದ್ಮ ಯಾರು ಆಶ್ರಯ ತಗೊಂಡಿರ್ತಾರೋ ಅವ್ರಿಗೆ ಯಾತರ ಇರುತ್ತೆ ಅಂದ್ರೆ, ಈ ಸಂಸಾರ ಅನ್ನೋದು ಒಂದು ಕರು ಇರುತ್ತೆ ಅಲ್ವಾ, ಒಂದು ಕರು ಆ ಪಾದದಲ್ಲಿ ಒಂದು ಪಾದ ನಡ್ಕೊಂಡ್ ಹೋಗ್ತಾ ಇದ್ರೆ ಅದ್ರ ಪಾದ ಪ್ರಿಂಟ್ಸ್ ಇರುತ್ತೆ ತಾನ, ಆ ಪಾದ ಪ್ರಿಂಟ್ಸ್ ಅಲ್ಲಿ ಎಷ್ಟು ನೀರು ಇರುತ್ತೆ, ಅದೊಂದು ಚಿಕ್ಕ ಮಗು ಕೂಡ ದಾಟ್ಬಿಡ್ತಾರೆ. ಆದ್ರೆ ದಾಟಕ್ಕೆ ಏನಾದ್ರು ಕಷ್ಟನ. ಆದ್ರೆ ನನ್ ಭಕ್ತರಿಗೆ ಯಾರು ನಾನ್ ಪಾದ ಪದ್ಮ ಆಶ್ರಯ ತಗೊಂಡಿರ್ತಾರೋ ಅವರಿಗೆ ಈ ಸಂಸಾರ ಅನ್ನೋದು ಯಾವ ತರ ಇರುತ್ತೆ, ಆ ಕರು ಪಾದದಲ್ಲಿ ಪ್ರಿಂಟ್ ಆಗಿರೋ ಮಣ್ಣಲ್ಲಿ ಎಷ್ಟು ನೀರು ಇರುತ್ತೋ ಅದು ಅಷ್ಟು ಮಾತ್ರನೇ ಆ ಸಂಸಾರ ಅನ್ನೋದು ಅಷ್ಟಾಗ್ಬಿಡುತ್ತೆ. ಅಷ್ಟಾಗ್ಬಿಡುತ್ತೆ. ಅದ್ರಿಗೆ ಸೊ ಇದೆಲ್ಲ ಅನ್ಕೊಂಡ್ ಏನ್ ಮಾಡ್ತಾರೆ ಸಾಧಕ ಬಂದು, ನನ್ ಹೆಂಗಾದ್ರು ಭಗವಂತನ ಸೊ ಈ ಸಂಸಾರದಲ್ಲಿ ಏನೋದೇನು ತುಂಬಾ 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 ಕಷ್ಟ. ಇದನ್ನ ತಿಳ್ಕೊಂಡ್ ಏನ್ ಮಾಡ್ತಾನೆ ಸಾಧಕ ಬಂದು, ಭಗವಂತನ ಪ್ರಾರ್ಥನೆ ಮಾಡ್ತಾನೆ, ಹಾ ಕೃಷ್ಣ, ಹಾ ಗೌರಚಂದ್ರ, ಹಾ ಪ್ರಾಣನಾಥ್, ಮುಜೆ ಆಪ್ಕಿ ಶುದ್ಧ ಸೇವಾ ಕಬ್ ಮಿಲೇಗ. ಸೊ ನನ್ಗೆ ಯಾವಾಗ ಪ್ರಾಪ್ತಿ ಆಗುತ್ತೆ ಆ ಭಕ್ತಿ ಬಂದು. ಸೊ ನನ್ನ ಬಂದು ಆಹಾರ ನಿದ್ರಾ ಭಯ ಮೈಥುನ ಇದನ್ನೆಲ್ಲೇ ಸಿಕ್ಕಾಕೊಂಡಿದ್ದೀನಿ ಪ್ರಭು. ಏನು ಸೊ ಆಹಾರ ತಗೊಳೋದು, ನಿದ್ದೆ ಹೋಗೋದು, ಅವ್ರನ್ನ ಕಾಪಾಡ್ಕೊಳೋದು, ಸಂಪರ್ಕ ಮಾಡ್ಕೊಳೋದು. ಎಷ್ಟೇ ಕಷ್ಟ ಬಿರ್ಲಿ, ಸೊ ಎಷ್ಟೇ ಹೈ ಪೊಸಿಷನ್ ಇರ್ಲಿ, ಎಷ್ಟೇ ದುಡ್ಡು ಸಂಪಾದನೆ ಮಾಡ್ಲಿ, ಮಾಡೋದು ಈ 4 ಕೆಲ್ಸನ. ಏನು ಆಹಾರ ನಿದ್ರಾ ಭಯ ಮೈಥುನ. ಈ 4 ಕೆಲ್ಸ ಈ ಪಶುಗಳೇ ನಮ್ಗಿಂತ ಚೆನ್ನಾಗಿ ಮಾಡುತ್ತೆ. ಅವಾಗೇನು ನಮಗೂ ಪಶುಗೆ ಏನ್ ವ್ಯತ್ಯಾಸ ಇದೆ? ಎಷ್ಟವರೆಗೂ ಭಕ್ತಿ ಮಾಡಲು ಅಷ್ಟವರೆಗೂ ಏನು ಭಗವದ್ಭಕ್ತಿ ಹೀನಸ್ಯ ಜಾತಿ ಶಾಸ್ತ್ರಂ ಜಪಂ ತಪ ಅಪ್ರಾಣಹಿ ದೇಹಸ್ಯ ಮಂಡನಂ ಲೋಕರಂಜನಂ. ಯಾತರ ಶವದ ಮೇಲೆ ಅಲಂಕಾರ ಮಾಡ್ದಂಗೆ ಭಗವದ್ಭಕ್ತಿ ಇದ್ಕೊಂಡು ಬೇರೆ ಏನು ಮಾಡ್ತಾ ಇಲ್ಲ ಅಂದ್ರೆ, ಭಗವದ್ಭಕ್ತಿ ಇಲ್ದಿರ ಬೇರೆ ಎಷ್ಟೇ ನಾವು ಬಂದು ಭೌತಿಕವಾಗಿ ಎಷ್ಟೇ ಸಂಪಾದನೆ ಮಾಡಿರ್ಲಿ, ಎಷ್ಟೇ ನಾಲೆಜ್ ಇರ್ಲಿ, ಎಷ್ಟೇ ಹೈ ಪೊಸಿಷನ್ ಇರ್ಲಿ, ಆದ್ರೆ ಭಗವದ್ಭಕ್ತಿ ಇಲ್ಲ ಅಂದ್ರೆ ಏನು ಶವದ ಮೇಲೆ ಮಾಡಿರೋ ಅಲಂಕಾರ ತರನೇ. ಶವದ ಮೇಲೆ ಮಾಡಿರೋ ಅಲಂಕಾರ ತರನೇ. ಸೊ ಏನು ಯಾವ್ದು ಬಂದು ಯೂಸ್ ಆಗಲ್ಲ. ಆದ್ರೆ ಭಗವದ್ಭಕ್ತಿ ಮಾತ್ರನೇ ಏನು ಶಾಶ್ವತ, ಅದು ಮಾತ್ರನೇ ಸಂಸಾರದಿಂದ ಹೊರಗಡೆ ತಗೋಬೇಕಾಗೋದು. ಅದಕ್ಕೆ ಏನು ಸೊ ಬಂದು ಈ ತರ ಏನ್ ಮಾಡ್ತಾನೆ, ಆ ತರ ನನಗೆ ಯಾವಾಗ ಬಂದು ಮತ್ತೆ ನೀನ್ ಪಡ್ಕೊಂತೀನಿ ಪ್ರಭು, ನಾನು ಯಾವಾಗ ಮತ್ತೆ ನೀನ್ ಪಡ್ಕೊಂತೀನಿ, ಆ ತರ ಪ್ರಾರ್ಥನೆ ಮಾಡ್ತಾನೆ ಸಾಧಕ ಬಂದು ವಿನಯವಾಗಿ. ಮುಜೆ ದೀನ್ಹೀನ್ ಪರ್ ಕೃಪಾ ಕರೆ, ಮುಜೆ ಶೀಘ್ರ ಹಿ ಅಂಗೀಕಾರ ಕರೆ, ಐಸಾ ಕಹತಾ ಹುವಾ ಗರ್ ಯಹ ವನ ಮೇ ಕಿಸಿ ಪ್ರಕಾರ ಜೀವನ್ ಯಾಪನ್ ಕರುಂಗಾ. ಆ ತರ ಸಾಧಕ ಯಾವಾಗ ತಿಳ್ಕೊಂತಾನೋ ಈ ಸಂಸಾರದಲ್ಲಿ ನನಗೆ ಇನ್ನೇನು ಸಂಬಂಧ ಇಲ್ಲ ಅಂತ, ಅವಾಗ ಏನ್ ಮಾಡ್ತಾನೆ ತುಂಬಾ ದೀನತೆಯಿಂದ ಭಗವಂತನ ಪ್ರಾರ್ಥನೆ ಮಾಡ್ತಾನೆ. ಆದ್ರೆ ಇದುವರೆಗೂ ನಾನು ಸಂಸಾರದಲ್ಲಿ ಇಷ್ಟು ಕಷ್ಟ ಬೀಳ್ತಾ ಇದ್ದೀನಿ ಅನ್ನೋರ್ಗು ಎಷ್ಟವರೆಗೂ ನಮ್ಗೆ ಅರ್ಥ ಆಗಲ್ಲೋ ನಿಜವಾಗ್ಲು ಅಷ್ಟವರೆಗೂ ದೀನತೆ ಬರಲ್ಲ. ಅಷ್ಟವರೆಗೂ ದೀನತೆ ಅನ್ನೋದು ಬರಲ್ಲ. ಮೇ ಬಿ ನಾವು ಸೊ ನಾವ್ ಅನ್ಕೊಬಹುದು, ನಾನು ಇಲ್ಲಿ ತುಂಬಾ ಕಷ್ಟ ಬೀಳ್ತಾ ಇದ್ದೀನಿ, ನಮ್ಗೆ ಅದು ಪ್ರಾಬ್ಲಮ್ಸ್ ಇದೆ, ಇದು ಪ್ರಾಬ್ಲಮ್ಸ್ ಇದೆ ಅಂತ. ಆದ್ರೆ ಆ ಕಷ್ಟ ದೂರ ಆಗ್ಬಿಟ್ರೆ ಸ್ವಲ್ಪ ಸುಖ ಬಂದ್ಬಿಟ್ರೆ ಏನಾಗುತ್ತೆ, ಆ ಕಷ್ಟನೇ ಮರ್ತು ಬಿಡ್ತಾರೆ.
ಓ ಇಲ್ಲೇ ಚೆನ್ನಾಗಿದೆ, ಇಲ್ಲೇ ಚೆನ್ನಾಗಿದೆ, ಕಷ್ಟ ಇರೋವರೆಗೂ ಓ ನನ್ಗೆ ಅಷ್ಟು ತಲೆನೋವಿದೆ, ಇಷ್ಟು ತಲೆನೋವಿದೆ, ನಾನು ಹೆಂಗಾದ್ರೂ ಈ ಸಂಸಾರದಿಂದ ರಿಲೀಸ್ ಆಗ್ಬಿಡ್ಬೇಕು, ಭಕ್ತಿ ಮಾಡ್ಬೇಕು, ಅದು ಇದು ಎಲ್ಲಾ ಕಥೆಗಳು ಬರುತ್ತೆ. ಆದ್ರೆ ಯಾವಾಗ ಕಷ್ಟ ಹೋಗ್ಬಿಟ್ಟು ಸ್ವಲ್ಪ ಸುಖ ಸಿಕ್ಬಿಡ್ಲಿ, ಸ್ವಲ್ಪ ಸ್ವಲ್ಪ ಸುಖ ಸಿಕ್ಲಿ, ಅವಾಗ ಏನಾಗುತ್ತೆ, ಇಷ್ಟವರೆಗೂ ಮಾಡಿರೋ ಪ್ರೇಯರ್ಸ್ ಎಲ್ಲ, ಪ್ರಾರ್ಥನೆ ಎಲ್ಲ ದೂರ ಆಗ್ಬಿಡುತ್ತೆ. ಓ ಇಲ್ಲೇ ಚೆನ್ನಾಗಿದೆ, ಇಲ್ಲೇ ಸುಖ ಸ್ವಲ್ಪ ಸುಖ ಸಿಕ್ಕಿದ್ರೆ ಸಾಕು, ಇಲ್ಲೇ ಚೆನ್ನಾಗಿದೆ ಅನ್ಸುತ್ತೆ. ಅಂದ್ರೆ ನಿಜವಾಗ್ಲೂ ಅರ್ಥ ಏನಿದ್ರಿಗೆ, ಹಂಗಾದ್ರೆ ನಿಜವಾಗ್ಲೂ ನಿನ್ಗಿನ್ನೂ ಅರ್ಥ ಆಗಿಲ್ಲ ನಾನು ಸಂಸಾರದಲ್ಲಿ ಕಷ್ಟ ಬೀಳ್ತಾ ಇದ್ದೀನಿ ಅಂತ. ನಿನ್ ನಿಜವಾಗ್ಲೂ ಅರ್ಥ ಆಗ್ಲಿಲ್ಲ, ಇನ್ನು ಸಂಸಾರದಲ್ಲಿ ನಾನು ಇನ್ನೂ ಕಷ್ಟ ಬೀಳ್ತಾ ಇದ್ದೀನಿ ಅಂತ. ಅರೆ ಸಂಸಾರದಲ್ಲಿ ನಾನು ಕಷ್ಟ ಬೀಳ್ತಾ ಇದ್ದೀನಿ ಅನ್ನೋ ಅರ್ಥ ಮಾಡ್ಕೊಂಡು ಕೂಡ ನಮ್ಗೆ ಯೋಗ್ಯತೆ ಬೇಕು. ಯೋಗ್ಯತೆ ಬೇಕು. ಯಾವ ತರ ಬಂದು ಹುಚ್ಚರಿಗೆ ಗೊತ್ತಾಗಲ್ಲ ನನ್ ಬಂದು ಹುಚ್ಚ ಅಂತ. ಮೂರ್ಖರಿಗೆ ಗೊತ್ತಾಗಲ್ಲ ನನ್ ಬಂದು ಮೂರ್ಖ ಅಂತ. ಅದೇ ತರ ಈ ಸಂಸಾರದಲ್ಲಿ ಎಷ್ಟೇ ಹಾ ಏನು ಫುಟ್ಬಾಲ್ ತರ ಒಡ್ಸ್ಕೊಂಡ್ಲಿ ಮಾಯಾದೇವಿ ಹತ್ರನು, ಆದ್ರೂ ನಮ್ಗೆ ಅರ್ಥ ಆಗಲ್ಲ, ಬುದ್ಧಿ ಬರಲ್ಲ. ಎಷ್ಟವರೆಗೂ ಅದ್ರಕ್ಕೂ ಯೋಗ್ಯತೆ ಬೇಕು. ಅದ್ರಕ್ಕೂ ನಾವೇನ್ ಮಾಡ್ಬೇಕು, ಭಕ್ತಿನೇ ಮಾಡ್ಬೇಕು. ಅದನ್ನ ಸಂಸಾರದಲ್ಲಿ ನಾ ಕಷ್ಟ ಬೀಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಂಡು ಕೂಡ ಯಾವಾಗ ನಾನ್ ಬೇಕು, ಸೊ ಅದ್ರ ಕೂಡ ಬಂದು ನನಗೇನ್ ಬೇಕು, ಯೋಗ್ಯತೆ ಬೇಕು. ಅದ್ರ ಯಾವ ತರ ಬರುತ್ತೆ ಯೋಗ್ಯತೆ, ಬಂತು ಭಗವದ್ ಭಕ್ತಿನಿಂದ ಮಾತ್ರನೇ ಬರುತ್ತೆ. ಯಾವಾಗ ನಮ್ಗೆ ಅರ್ಥ ಆಗುತ್ತೋ ಓ ಸಂಸಾರದಲ್ಲಿ ಇಷ್ಟು ಕಷ್ಟ ಬೀಳ್ತಾ ಇದ್ದೀನಿ ಅಂತ ಯಾವಾಗ ಅರ್ಥ ಆಗುತ್ತೋ, ಆವಾಗ್ಲದ ಏನಾಗುತ್ತೆ, ಆವಾಗದ ನಮ್ಮ ಹೃದಯದಲ್ಲಿ ಏನೋ ಬರೋದು, ಆ ಆ ವಿನಯ ಬರೋದು. ಆವಾಗ್ಲೇ ನಾವು ಬಂದು ಏನು ವ್ಯಾಕುಲದಿಂದ ಭಗವಂತನ ಪ್ರಾರ್ಥನೆ ಮಾಡಕ್ಕಾಗುತ್ತೆ. ಹೃದಯದಿಂದ ಆವಾಗನೇ ಭಗವಂತನ ಪ್ರಾರ್ಥನೆ ಮಾಡಕ್ಕಾಗೋದು. ಅಷ್ಟವರೆಗೂ ಭಗವಂತನ ಪ್ರಾರ್ಥನೆ ಮಾಡಕ್ಕಾಗಲ್ಲ ಹೃದಯದಿಂದ, ವ್ಯಾಕುಲದಿಂದ. ನೀನ್ ಯಾವಾಗ ನಿಂಗ್ ಸಿಗ್ತೀಯ ಪ್ರಭು ನನ್ಗೆ. ಓಕೆ, ನಮ್ಗೆ ಈ ಕಷ್ಟ ಬಂದಾಗ ನಾವ್ ಸುಮ್ನೆ ಕರಿತೀರಿ ಅಷ್ಟೇ, ಅದು ಕಷ್ಟಕ್ಕೋಸ್ಕರ ಕರೆಯೋದು ಭಗವಂತನ. ಮತ್ತೆ ನಿನ್ ಸೇವೆ ಪ್ರಾಪ್ತಿ ಮಾಡ್ಕೊಬೇಕು ಅಂತ ಕರಿತಾ ಇಲ್ಲ, ಅದು ಆ ಕಷ್ಟಕ್ಕೋಸ್ಕರ ಕರಿತಾ ಇದ್ದೀರ ಅಷ್ಟೇ ಭಗವಂತನ. ಕಷ್ಟ ದೂರ ಆಗ್ಬಿಡ್ಲಿ, ಭಗವಂತನ ಕರೆಯಲ್ಲ, ಏನಿಲ್ಲ. ಕರೆದ್ರೇನು ಸುಮ್ಮನೆ ಮೇಲ್ಗಡೆ ಒಂದು ಸುಮ್ಮನೆ ಕೈ ಜೋಡಿಸ್ಬಿಟ್ಟು ಹೋಗ್ಬಿಡ್ತೀರ ಅಷ್ಟೇ. ಅದೇ ಆ ಹೃದಯ ಯಾವಾಗ ಕಷ್ಟದಲ್ಲಿ ಇರೋ ಭಾವನ ತರ ಭಗವಂತನ ಕರಿತಾ ಇದ್ದೀರೋ, ಅದೇ ತರ ಭಗವಂತನ ನಾವು ಕರಿಯಲ್ಲ ಸುಖ ಇರೋವಾಗ. ಸುಖ ಇರೋವಾಗ ಅದೇ ತರ ಹೃದಯದಿಂದ ಯಾರು ಕರೀತಾರೆ, ಯಾರು ಕರೆಯಲ್ಲ. ಸೊ ಆದ್ರೆ ಯಾರು ಅರ್ಥ ಮಾಡ್ಕೊಂಡಿರ್ತಾರೋ, ಈ ಸಂಸಾರದಲ್ಲಿ ಸುಖ ಆಗಿರ್ಲಿ ಕಷ್ಟ ಆಗಿರ್ಲಿ ಎಲ್ಲ ನರಕನೇ. ಎಲ್ಲ ನಿಜವಾಗ್ಲೂ ಸುಖನೂ ಇಲ್ಲ, ಇಲ್ಲಿ ಕಷ್ಟನೂ ಇಲ್ಲ, ಎಲ್ಲ ಒಂದೇ ಸಮಾನ ಅಂತ ಯಾರು ಅರ್ಥ ಮಾಡ್ಕೊಂಡಿರ್ತಾರೋ, ಆವಾಗ್ಲೇ ಭಗವಂತ ನಿಜವಾಗ್ಲೂ ವ್ಯಾಕುಲದಿಂದ ಕರೆಯಕ್ಕಾಗೋದು. ಅವ್ರ ಮಾತ್ರನೇ ಭಗವಂತ ನಿಜವಾಗ್ಲೂ ವ್ಯಾಕುಲದಿಂದ ಕರೆಯಕ್ಕಾಗೋದು. ಅವ್ರ ಹೃದಯದಲ್ಲಿ ಮಾತ್ರನೇ ಏನು ಆ ತೃಣಾದಪಿ ಅನ್ನೋದು ಉದ್ಭವ ಆಗುತ್ತೆ. ಅಂತ ಸಾಧಕದಲ್ಲಿ ಮಾತ್ರನೇ ಏನು ನನ್ ಬಂದು ಉಳ್ಳಕ್ಕಿಂತ ತುಂಬಾ ಮೋಸ ಅನ್ನೋದು ಆವಾಗ ಶುರು ಆಗುತ್ತೆ. ಅಷ್ಟವರೆಗೂ ಶುರು ಆಗಲ್ಲ. तृण यद्यपि जड़ वस्तु है तथापि उसका वस्तुगत अभिमान स्वाभाविक और न्याय संगत है. ಮಿಕ್ಕಿರೋದು ನಾಳೆ ನೋಡೋಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ.